ವಾಣಿಜ್ಯ ಮಂಡಳಿ ಭಾಳ ದಿನಗಳಿಂದ ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಹೇಳಿದರು. ಅದ್ರ ಪರವಾಗಿ ನಾವು ಮೀಟಿಂಗ್ ಸೇರೋಕ್ಕಾಗಿಲ್ಲ. ಕಳೆದ 15 ದಿನದ ರಾಜಕೀಯ ಬೆಳವಣಿಗೆಗಳಲ್ಲಿ ಅವ್ರಿಗೆ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾವು ಇವತ್ತು ಕರ್ನಾಟಕ ವಾಣಿಜ್ಯ ಮಂಡಳಿ ಹಾಗೂ ನಿರ್ಮಾಪಕರು ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದು, ಯಾಕಂದರೆ ಈ ಮೊನ್ನೆ ನಡೆದಿರೋಂಥ ಒಂದು ವಿಚಾರ ಅಂದರೆ ಕರ್ನಾಟಕ ಸರ್ಕಾರ ಒಂದು ಸೆಸ್ನ ಹೆಚ್ಚುವರಿ ತೆರಿಗೆಯನ್ನು 2% ಇಂಪ್ಲಿಮೆಂಟ್ ಮಾಡಿದೆ. ಆಮೇಲೆ ನಿಮ್ಮ ಅಸೆಂಬ್ಲಿಯಲ್ಲೂ ಕೂಡ ಬಿಲ್ ಪಾಸ್ ಆಗಿಬಿಟ್ಟಿದೆ. ಇದು ಪೂರ್ವಭಾವಿಯಾಗಿ ನಮಗೆ ಸಭೆ ಕರೆಸಿದ್ರು ಲಾಸ್ಟ್ 2 ಮಂತ್ಸ್ ಬಿಫೋರು. ನಾವು ಸುಂದರಾಜರು ನಾವು ಎಲ್ಲ ಅಟೆಂಡ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಿದ್ವಿ. ನಮಗೆ ಇದರಿಂದ ನಮಗೆ ಅನಾನುಕೂಲ ಜಾಸ್ತಿ ಆಗುತ್ತೆ, ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ. ಈಗಾಗಲೇ ನಿರ್ಮಾಪಕರುಗಳಿಗೆ ಎಲ್ಲ ಥರದ್ದು ಹೊರೆಗಳನ್ನು ಬರೆಗಳನ್ನು ಎಲ್ಲ ಬಿಡ್ದಾರದಿಂದ ಕಾರ್ಮಿಕರ ಕಲ್ಯಾಣ ನಿಧಿಗೋಸ್ಕರ ಮಾಡ್ತೀನಿ ಅನ್ನೋ ವಿಚಾರದಲ್ಲಿ ಈಗ ಮೊನ್ನೆ ನಮ್ಮ ಏನು ಕಾರ್ಮಿಕ ಇಲಾಖೆಯಿಂದ ಸಂತೋಷ್ ಲಾಡ್ ಅವರು ಒಂದು ಅಧಿಸೂಚನೆ ಹೊರಡಿಸುವಂಥ ಸೂಚನೆ ಇದ್ದಾಗ ನಾವು ಭೇಟಿ ಮಾಡಿದಾಗ ನಾವು ಇದನ್ನು ಎಲ್ಲ ನಿರ್ಮಾಪಕರು ಭಾಳ ಅಬ್ಜೆಕ್ಷನ್ ಬಂದಂಗೆ ಈಗಾಗಲೇ ಸಿಕ್ಕಾಪಟ್ಟೆ ಹೊರೆ ಆಗ್ತಾಯಿದೆ. ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ವಿಚಾರ. ಯಾಕಂದರೆ ಪಾಪ ಅಲ್ಲಿ ವಿಚಾರಗಳ ವಿನಿಮಯ ಆಗಿರೋಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ಬೋದು. ಮತ್ತು ವಾಟ್ ಎವರ್ ಮೆಂಬರ್ಸ್ಗಳು ಹೇಳೋದು ವಿಚಾರಗಳನ್ನು ತೊಗೊಳೋದಂತ ಅವರ ಕಷ್ಟಗಳನ್ನು ತೊಗೊಂಡೋಗಿ ತಿಳಿಸೋದು ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಅದರಿಂದ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಸಿದ್ದರಾಮಯ್ಯ ಅವರಿಗೆ ಅವರ ರಾಜಕೀಯ ಒತ್ತಡ ಇದ್ದರೂ ಕೂಡ ನಾವು ದೂರವಾಣಿ ಕರೆ ಮಾಡಿ ನಮ್ಮ ಸಾರಾ ಗೋವಿಂದರವರು ನೇತೃತ್ವದಲ್ಲಿ ಕೇಳಿದ ತಕ್ಷಣ ಅವರೊಂದು 10 ಮಿನಿಟ್ಸ್ ಪರ್ಮಿಷನ್ ಕೊಟ್ಟರು ಮುಖ್ಯಮಂತ್ರಿಗಳಿಗೂ. ಇದು ಹೋಗಿ ಕೂಲಂಕುಷವಾಗಿ ಚರ್ಚೆ ಮಾಡಿದೆ. ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ಈ ಸೆಸ್ ವಿಧಿ ಮಾಡೋದ್ರಿಂದ ಹೆಚ್ಚುವರಿ ತೆರಿಗೆ ಹಾಕೋದ್ರಿಂದ ಮತ್ತೆ ನಮಗೆ ನಿರ್ಮಾಪಕರಿಗೆ ಬೇಡ 52% ಆಗ್ತೀರಾ, 4% ಆಗ್ತೀರಾ. ಕಾರ್ಮಿಕರ ಕಲ್ಯಾಣ ನಿಧಿಗೋಸ್ಕರ ಅಂತ ಹೇಳಿದ್ರು. ಕಾರ್ಮಿಕರ ಕಲ್ಯಾಣ ನಿಧಿಗೋಸ್ಕರ ಬೇರೆ ಅಕಾಡೆಮಿಯಲ್ಲಿ ಈಗಾಗಲೇ ಕಳೆದ 2016-17 ಅವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದರು. ಅವಾಗಲೂ ಕೂಡ 10 ಕೋಟಿಗಳನ್ನು ಅಮೌಂಟ್ ಕೊಟ್ಟು ಅವ್ರಿಗೆ ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿ ಈಗಾಗಲೇ ಅದು ಬೆನಿಫಿಟ್ ತೊಗೊಳ್ತಾ ಇದ್ದಾರೆ. ದಟ್ ಬೆನಿಫಿಟ್ ಇಸ್ ಗೋಯಿಂಗ್ ಫಾರ್ ಆಲ್ ದಿ ಸೆಕ್ಟರ್ಸ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಕ್ಯೂಟರ್, ಕಾರ್ಮಿಕರ ಇಲಾಖೆ, ಅಸಂಘಟಿತ ಕಾರ್ಮಿಕರಿಗೆಲ್ಲ ಕೊಡ್ತಾ ಇದ್ದಾರೆ. ಆದರೆ ಮತ್ತೆ ಎಗೈನ್ 2% ಹಾಕಿ ಯಾಕೆ ನಮಗೆ ನಿರ್ಮಾಪಕರು ಈಗಾಗಲೇ ಎಕ್ಸಿಕ್ಯೂಟಿವ್ ಆಲ್ಸೋ ಕನ್ನಡ ಚಿತ್ರರಂಗಗಳ ಏನಿದೆ ಎಲ್ಲ ಸಿನಿಮಾ ಮಂದಿರಗಳು 620, 30, 70 ಸಿಂಗಲ್ ಥಿಯೇಟ್ರ್ ಇರೋದ್ರಿಂದ ಈಗಾಗಲೇ ಕೆಲವು ಥಿಯೇಟ್ರ್ಗಳು ಕ್ಲೋಸ್ ಮಾಡ್ತಾರೆ. ಬಿಕಾಸ್ ಆಫ್ ದಿ ಸಿನಿಮಾಗಳು ನಡೆದಿರೋದು ಪ್ರಯುಕ್ತ 100-120 ಥಿಯೇಟ್ರ್ಗಳು ಕ್ಲೋಸ್ ಮಾಡೋಂಥ ಅಂಚಿನಲ್ಲಿದ್ದಾಗ ಇಂಥ ಸಂದರ್ಭಗಳಲ್ಲಿ ನೀವು ಮತ್ತೆ ಇದು ಹೊರೆ ಆಗ್ತಿದೆ. ಜನಗಳು ಬರ್ತಾರಾ, ಜನಗಳಿಗೆ ಕೇಳ್ತಾರೆ. ಈಗ ಪೆಟ್ರೋಲ್ ಹಾಕಿದಾಗ ₹1 ಹಾಕಿದ್ರು ಗಲಾಟೆ ಮಾಡ್ತಾರೆ, ₹2 ಜಾಸ್ತಿ ಆದರೂ ಗಲಾಟೆ ಮಾಡ್ತಾರೆ. ಅದೇ ಥರ ಸಿನಿಮಾಗಳು ಕೂಡ ಏನು ಸಿನಿಮಾ ರಂಗ ಕಂಪೇರ್ಡ್ ಟು ಅರ್ಲಿಯರ್ ಇಯರ್ಸ್ ಡೇ ಬೈ ಡೇ ಇಟ್ ಇಸ್ ಡೆಟೋರೇಟಿಂಗ್. ಅದರ್ ಲ್ಯಾಂಗ್ವೇಜ್ಗಳಿಗೆ ಬೇಕಾದ್ರೆ ನಾವು ಅದರ್ ಲ್ಯಾಂಗ್ವೇಜ್ ವಿಚಾರ ಬಂತು. ನಾವು ಹೇಳಿದ್ರೆ ಅದನ್ನು ಸಂತೋಷ್ ಲಾಡ್ ಕೂಡ ಭೇಟಿ ಮಾಡಿದ್ವಿ. ಅವರು ಕೂಡ ಭಾಳ ಚೆನ್ನಾಗಿ ಮಾತಾಡಿ ಇದರ ಬಗ್ಗೆ ನೀವು ಚರ್ಚೆ ಮಾಡಿಲ್ಲ. ನಾವು ವಿಧಾನಸೌಧದಲ್ಲಿ ಅಸೆಂಬ್ಲಿದಲ್ಲಿ ಬಿಲ್ ಇಟ್ಟಾಗ ಯಾರೂ ಅಬ್ಜೆಕ್ಷನ್ ಹಾಕಿಲ್ಲ. ಎಲ್ಲರೂ ಕೂಡ ಇರ್ರೆಸ್ಪೆಕ್ಟ್ ಆಪೋಸಿಷನ್ ರೂಲಿಂಗ್ ನೀವು ಅಬ್ಜೆಕ್ಷನ್ ಆಗದೆ ಹೋದ್ರೆ ನಾವು ಬಲಿಪಶು ಮಾಡೋದು ನಮ್ಗೆ ಹೆಂಗೆ ಸಮಯ. ಈಗಾಗಲೇ ಚಿತ್ರರಂಗ ಸಾಯ್ತಾ ಇದೆ, ಮುಳುಗ್ತಾ ಇದೆ, ನಮಗೆ ನಿರ್ಮಾಪಕರೇ ಬಲೆ ಆಗ್ತಾರೆ ಅಂತ ಕೇಳಿದಾಗ ಅವರು ಕೂಡ ಭಾಳ ಸಕಾರಾತ್ಮಕ ಸ್ಪಂದಿಸಿದ್ರು. ಇದ್ರ ಬಗ್ಗೆ ನಾನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಮುಖ್ಯಮಂತ್ರಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಮಾಧ್ಯಮದ ಮೂಲಕ ನಮಗೆ ಆಮೇಲೆ ನಮ್ಮ ಮೆಂಬರ್ಸ್ಗೂ ಕೂಡ ನಾವು ಹೇಳ್ಬೇಕು, ನಾವೇನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಇಮಿಡಿಯೇಟಾಗಿ ನಿರ್ವಾಹಕ ಸಂಘ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿದೆ. ನಾವು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಿನ್ನೆ ನಾವು ಸಿದ್ದರಾಮಯ್ಯ ಅವರಿಗೆ ನಾನು ಸಂತೋಷ್ ಲಾಡ್ ಅವರಿಗೆ 2 ಲೆಟರ್ಗಳು ಕೊಟ್ಟು ಬಂದಿದ್ದ್ರ ಬಗ್ಗೆ. ಬಹುಶಃ ನಿಮಗೆಲ್ಲ ಒಂದು ಕಾಪಿ ಬೇಕಾದ್ರೆ ಕೊಡ್ತೀನಿ, ಕಾಪಿ ಕೊಡ್ತೀವಿ. ಇದನ್ನು ಏನು ಸರ್, ಇದು ತಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ತಾವು ಕೂಡ ಪ್ರಮುಖವಾದ ಪಾತ್ರ ವಹಿಸ್ತೀರ. ಮಾಧ್ಯಮ ಬೇಕೇ ಬೇಕು ನಮಗೆ. ಯಾಕಂದರೆ ಸರ್ಕಾರದ ಕಿವಿ ಮುಟ್ಸೋಕ್ಕೆ ತಾವು ಕೂಡ ತಮ್ಮ ಸಹಕಾರ ಭಾಳ ಅತ್ಯಗತ್ಯವಾಗಿದೆ. ಯಾಕಂದರೆ ಸಿನಿಮಾ ರಂಗ ಹೆಂಗಿದೆ, ಯಾವ ಥರ ಆಗ್ತಾಯಿದೆ, ಏನಾಗ್ತಾಯಿದೆ, ಹೆಂಗಾಗ್ತಾಯಿದೆ ಅನ್ನೋದು ಇತ್ತೀಚಿನ ಬೆಳವಣಿಗೆ ತಮಗೆಲ್ಲ ಗೊತ್ತಿರೋದ್ರಿಂದ ತಾವು ಕೂಡ ಇದರಲ್ಲಿ ಭಾಗಿಗಳಾಗಿ ನಮಗೆ ಸಹಾಯ ಮಾಡೋದ್ರಲ್ಲಿ ತಮ್ಮ ಕೂಡ ಹಸ್ತ ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಇರೋದು. ನಾವು ಮಾಡ್ತಾರೆ ಕೆಲಸ. ಈಗ ಮತ್ತು ನಮ್ಮಲ್ಲಿ ಸಾಕಷ್ಟು ಚಿತ್ರಮಂದಿರಗಳ ಸಮಸ್ಯೆಗಳಿದೆ, UFO ಇದೆ. ಈ ಮನೆಗಳೇ ನಾವು ಈ ಎಲ್ಲ ಸಮಸ್ಯೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡೋಕ್ಕೆ ದೊಡ್ಡ ಕಾರ್ಯಾಗಾರ ಮೊನ್ನೆ ಒಂದು ಮೀಟಿಂಗಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು, ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಆ್ಯಂಡ್ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು ಎಲ್ಲ ಜಂಟಿಯಾಗಿ ಒಂದು ಒಳ್ಳೆಯ ಸಭೆ ಮಾಡಿದ್ವಿ. ಅದರ ಒಳ್ಳೆ ಪ್ರಾಡಕ್ಟಿವ್ ಆಗಿ ಬಂತು ನನಗೆ. ರಿಗಾರ್ಡಿಂಗ್ BPF ಚಾರ್ಜಸ್ ಇರ್ಬೋದು, ಆಮೇಲೆ ನಿಮ್ಮ ಟೆಲಿಗ್ರಾಫ್ ಆ್ಯಪ್ ಇದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅದನ್ನು ತೊಗೊಂಡೋಗೋ ವಿಚಾರ ಇರ್ಬೋದು. ಪ್ರತಿಯೊಂದು ವಿಚಾರಗಳನ್ನು ಸರ್ಕಾರವು ಕೂಡ ಗಮನದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾವು ತಿಳಿಸಿದ್ವಿ. ಅವರು ಕೂಡ ನೋಡಪ್ಪ
ನಿಮ್ದು ಏನಿದೆ ಕುಂದುಕೊರತೆಗಳಿಗೆ ನಿಮ್ಮ ಅರ್ಧ ಗಂಟೆ 20 ನಿಮಿಷ ಆಗಲ್ಲ 2 ಗಂಟೆಗಳ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆ ಮಾಡಿ ಈಗ ರಾಜಕೀಯ ಸ್ವಲ್ಪ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಿನ್ನೆ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಭಾಳ ಖುಷಿಯಾಗಿ ಮಾತಾಡಿ ನಮಗೆ ಇದ್ರ ಬಗ್ಗೆ ನಾನು ಈ ಕೂಡಲೇ ನಾನು ತೊಗೊಳ್ಳೋಂಥ ಕೆಲಸ ಮಾಡ್ತೀನಿ. ಬಿಕಾಸ್ ಆಫ್ ದಿ ಸಿಚುವೇಶನ್ ಆ್ಯಂಡ್ ಟೆನ್ಷನ್ಸ್ ಐ ಕುಡ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಎಲ್ಲ ನಾವು ಇರೋ ಸಮಸ್ಯೆಗಳು ಟೆಲಿಗ್ರಾಫ್ ಇರ್ಬೋದು, ಟೆಲಿಗ್ರಾಫ್ ಆ್ಯಪಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡೋಂಥ ಕೆಲಸದ್ದು ಅದು ನಮ್ಮ ಸರ್ಕಾರದಿಂದ ಅಲ್ಲಿಗೆ ಒಂದು ರೆಕಮೆಂಡೇಷನ್ ಮಾಡೋ ಅಥವಾ ಒಂದು ಡಿಮ್ಯಾಂಡ್ ಕೊಡುವಂಥ ವಿಚಾರಗಳಾಗಿ ಮಾಡಿದ್ದೀವಿ. ಅದರಿಂದ ಇಷ್ಟು ವಿಚಾರಕ್ಕೆ ಮಾತ್ರ ಸೆಸ್ಸನ್ನು ಯಾವುದೇ ಕಾರಣಕ್ಕೂ ನಿರ್ಮಾಪಕ ಹೊರೆ ಮಾಡೋದ್ರಿಂದ ಮಾಡಲಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತೀವಿ, ಈಗಾಗಲೇ ನಮಗೆ ಕೊಟ್ಟರೋ ಸಾಕು, ಹೊರೆ ಜಾಸ್ತಿ ಆಗಿದೆ. ಕನ್ನಡ ಚಿತ್ರಗಳು ಉಳಿಬೇಕು, ಬೆಳಿಬೇಕು, ಕನ್ನಡದಿಂದೆಲ್ಲ ಭಾಷೆ ಉಳಿಬೇಕು ಅಂದರೆ ನಮ್ಮ ಬಹುಮುಖ್ಯವಾದ ಪಾತ್ರ ಮಾಧ್ಯಮದ ಮೂಲಕ ಹಂಗೆ ಸಿನಿಮಾರಂಗದ ಮೂಲಕ ನಡೀತಾರಿಂದ ನಮ್ಮ ಸಿನಿಮಾಗಳಿಗೆ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ನೀವು ಸೆಸ್ ಹಾಕ್ಬಿಡಿ ಅಂತ ನಾವು ಈ ಮೂಲಕ ಕಳಕಳಿಯಿಂದ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂತೋಷ್ ಲಾಡರು HK ಪಾಟೀಲ್ ಕಾನೂನು ಮತ್ತು ಸಂಸದೀಯ ಸಚಿವರಾದ HK ಪಾಟೀಲರು ಕೂಡ ಇದರ ಗಮನ ಹರಿಸುವಂಥ ಕೆಲಸ ಮಾಡಿದ್ವಿ. ಅವರು ಕೂಡ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಸರ್ ದಯವಿಟ್ಟು ನಮಗೆ ನಮ್ಮ ಚಿತ್ರರಂಗದ ಮೇಲೆ, ನಮ್ಮ ಕನ್ನಡ ನಿರ್ಮಾಪಕರ ಮೇಲೆ, ಕನ್ನಡ ಚಿತ್ರಗಳಿಗೆ ದಯವಿಟ್ಟು ಯಾವುದೇ ಥರದ ಎಕ್ಸ್ಟ್ರಾ ಹೊರೆ ಆಗಿದೆ. ಅದು ಈ ಅಮೌಂಟು ನಮ್ಗೆ ಬರ್ತಾಯಿಲ್ಲ, ಕಾರ್ಮಿಕರಿಗೆ ಬರಲಿ ಸಂತೋಷ. ಕಾರ್ಮಿಕರು ದೇರ್ ಆಲ್ ಬ್ಯಾಕ್ ಬೋನ್ ಆಫ್ ದಿ ಎಲ್ಲಾದರೂ ನಂಬಬೇಕು. ನಾವು ಅವ್ರ ಬಗ್ಗೆ ಯಾವ ಕಾರ್ಮಿಕರು ಹೊಟ್ಟೆ ಹೊಡೆಯಾಕಿದ್ದಾರೆ ಬೇರೆ ಬೇರೆ ರೂಪದಲ್ಲಿ ಮಾಡಿಕೊಡಿ. ನಾನು ನಿರ್ಮಾಪಕರು ಹೊರೆ ಹಾಕಿಬಿಟ್ಟು ಅದನ್ನು ಕಲ್ಯಾಣಿ ಮಾಡ್ತೀವಿ ಅನ್ನೋದು ಎಷ್ಟು ಸಮಂಜಸ ಅನ್ನೋ ಯೋಚನೆ ಮಾಡಿ ಸರ್. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಇದನ್ನು ಆದಷ್ಟು ಬೇಗ ಕ್ಯಾನ್ಸಲ್ ಮಾಡುವಂಥ ಕೆಲಸ ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಕರೆದು ಮಾತಾಡಬೇಕಂತ ಬಂದಿದ್ವಿ. ಅದಕ್ಕೆ ತಾವು ಕೂಡ ತಮ್ಮ ಸಹಕಾರ ಕೊಡ್ತಾರೆ ನಮಗೆ ಅಂತ ಹೇಳ್ತೀನಿ ಸರ್. ಸರ್ ಇದು ನಂದು ಟೇಕ್ ದಿಸ್ ಮ್ಯಾಟರ್ ಇಮಿಡಿಯೇಟ್ಲಿ ಬಿಕಾಸ್ ಸಡನ್ನಾಗಿ ಆಗಿದೆ. ಇದು ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ನಮಗೆ ಕಳೆದ ಬಾರಿ ಮೀಟಿಂಗ್ ಕರೆದಾಗ ಸೆಸ್ ಯಾವುದೇ ಕೋಣಗೂ ಹೊರೆ ನಮಗೆ ಎಕ್ಸ್ಟ್ರಾ ಒಂದು ಆಗ್ಬಿಡಿ ಅಂತ ನಾವು ಈಗಾಗಲೇ ಲೆಟ್ರ್ ಕೊಟ್ಟು ಮಾತುಕತೆ ಆಡಿ ನಮ್ಮ ಸುಂದರಾಜರು ನಾವು ಕೇಳ್ಬೋದು. 2023-11 ನವಂಬರಲ್ಲಿ ಕೊಟ್ಟಿದ್ವಿ. ಅದು ಮತ್ತೆ ಇನ್ನೊಂದು ಮೀಟಿಂಗ್ ಕರೆದಿದ್ದು. 2 ಮೀಟಿಂಗಲ್ಲೂ ನಾವು ಹೇಳಿದ್ದೀವಿ ಯಾವುದೇ ಕಾರಣಕ್ಕೆ ಹಾಕ್ಬಿಡಿ. ಆದರೂ ಕೂಡ ಹಾಕಿದ್ದಾರೆ ಅಂದರೆ ಕಾರ್ಮಿಕ ಕಲ್ಯಾಣ ಮಾಡಿ ಬೇರೆ 10 ಕೋಟಿ 20 ಕೋಟಿ ಬೇರೆ ಡೈವರ್ಷನ್ ಅಪ್ ಯು ಕ್ಯಾನ್ ಡೂ ಇಟ್. ಏನೋ ಸರ್ಕಾರದಲ್ಲಿ ಸವಲತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಇದಕ್ಕೆ ಕೊಡ್ತಾರೆ. ನಾವು ಯಾವ್ದು ಅಬ್ಜೆಕ್ಟ್, ನಮಗೆ ರೈಟ್ಸ್ ಇಲ್ಲ ಸರ್ಕಾರ. ಹಾಂ ಹಾಂ ಬಿಲ್ ಇದೆ ಅಂತ ಅನ್ಕೋತೀನಿ. ಅಲ್ಲಿ ಸೆಷನಲ್ಲಿ ಪಾಸ್ ಆದ ಬಿಲ್ ಇದೆಯಲ್ಲ, ಅದು ಪ್ರತಿ ನಿಮ್ಮ ಹತ್ರ ಇದೆ ಅಂತ ಅನ್ಕೋತೀನಿ. ಅವರು ಹೇಳ್ತಾ ಇರೋ ಆ ಬಿಲ್ ಇದೆಯಲ್ಲ, ಅದು ಸಿನಿಮಾಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತ ಹೌದು ಇಲ್ಲೇ ಇದೆ ಸರ್, ನಮ್ಮ ಹತ್ರ ಇದೆ ಇದೆ ಅಂತ ಅನ್ಕೋತೀನಿ. ಆಯ್ತಾ, ಅವ್ರು ಯಾರನ್ನೆಲ್ಲ ಹೇಳ್ತಾರೆ ಅಂತಂದ್ರೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಟ, ಸಂಗೀತಗಾರ, ನೃತ್ಯಪಟುವನ್ನು ಒಳಗೊಂಡ ಅಥವಾ ಯಾವುದೇ ಕೆಲಸ ಕೌಶಲ್ಯಯುತ, ಕೌಶಲ್ಯವಲ್ಲದ, ಭೌತಿಕ, ಮೇಲ್ವಿಚಾರಣ, ತಾಂತ್ರಿಕ, ಕಲಾತ್ಮಕ ಅಥವಾ ಅನ್ಯತಾ ಕಾರ್ಯಗಳಲ್ಲಿ ನಿಯೋಜಿತವಾದ ಯಾರೇ ವ್ಯಕ್ತಿಗೆ ಸಂಬಂಧಪಟ್ಟ ಡೊಳ್ಳು ಕುಡಿತದವ್ರಿಗೂ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಎಲ್ಲ ಅಕಾಡೆಮಿಗಳನ್ನು ಇದು ಮಾಡ್ಕೊಂಡಿದ್ದಾರೆ. ಸಿನಿಮಾ ಅಕಾಡೆಮಿ, ನಾಟಕ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಅವ್ರನ್ನೆಲ್ಲ ಸಲಹೆ ತಗೊಂಡು ಆಮೇಲೆ ಸೆಸ್ಸಿಂದು ಕನ್ನಡ ಸಿನಿಮಾಗಳ ಇದಕ್ಕೆ ಮಾತ್ರ ಎಲ್ಲ ಭಾಷೆಯ ಸಿನಿಮಾಗಳ ಟಿಕೆಟ್ ಮೇಲೆ 1-2% ಸೆಸ್ ಹಾಕುವುದು ಅಂತ ಅಂದ್ಬಿಟ್ಟು ಈ ಇದರೊಳಗೆ ಅದು ಎಷ್ಟು ಅಂತ ಹೇಳಿಲ್ಲ. 1-2% ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕರ್ನಾಟಕ ಸರ್ಕಾರ ಸಿನಿಮಾ ರಂಗಕ್ಕೆ ಸೌಲಭ್ಯಗಳನ್ನು ಕೊಡುವ ಹೊತ್ತಿಗೆ ಆಗಲೂ ತೆರಿಗೆ ಮೇಲೆ ಮನೋರಂಜನಾ ತೆರಿಗೆ ಅಷ್ಟೇನೇ ಸೆಸ್ ಹಾಕಿದೆ. ನಿಮಗೆ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ. 66-67ರಿಂದ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿ, ಸಹಾಯಧನ, ಪ್ರಶಸ್ತಿಗಳು ಕೊಡಲಿಕ್ಕೆ ಶುರು ಮಾಡಿದಾಗ ಸಿನಿಮಾ ಇಂಡಸ್ಟ್ರಿ ಟಿಕೆಟ್ನ ಮೇಲೆ 50% ಮನೋರಂಜನಾ ತೆರಿಗೆ, 50% ಸೆಸ್. ಆ 50%ಅನ್ನು ಇಡೀ ಮತ್ತೆ ಉದ್ಯಮಕ್ಕೆ ವಾಪಸ್ ಕೊಡ್ತೀವಿ ಅಂತ ಹಿಂದೆ ವಾಪಸ್ ಕೊಡ್ತೀನಿ ಅಂತ ನನಗೆ ನೆನಪಿರೋ ಹಾಗೆ 1994ರಲ್ಲಿ ಸುಬ್ರಾಯನ ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಮಾಡಿದಾಗ ಅಷ್ಟೊತ್ತಿಗಾಗಲೇ 300 ಕೋಟಿ ರೂಪಾಯಿ ಈ ಥರದ ಸೆಸ್ ಕಲೆಕ್ಟ್ ಆಗಿದೆ ಸರ್ಕಾರಕ್ಕೆ. ಆದರೆ ಅದು ಇಂಡಸ್ಟ್ರಿ ವಾಪಸ್ ಕೊಟ್ಟಿದ್ದ 15 ಕೋಟಿ ಮಾತ್ರ. ಆಯಿತಾ, ಈಗ ಸೆಸ್ ಏನೇ ಕಲೆಕ್ಟ್ ಮಾಡಿ ಅದನ್ನು ಫಂಡ್ ಆಗಿರುತ್ತೆ ಅನ್ನೋದನ್ನು ಅಷ್ಟೇ ಹೇಳಿದ್ದೆ ಹೊರತು ಅದು ಬೇರೆ ಭಾಷೆ ಈಗ ಬೇರೆ ಭಾಷೆ ಸಿನಿಮಾಗಳು ಸಿಕ್ಕಾಪಟ್ಟೆ ಓಡುತ್ತೆ ಅಂತ ಅಂತೇಳಿ ಅವರಿಗೆಲ್ಲ 1% ಕಲೆಕ್ಟ್ ಮಾಡಿದಂಗೆ ವಿರೋಧ ಹೇಗೆ ಮಾಡಬೇಕು ಸರ್? ನಾವು ಪರಭಾಷೆ ಚಿತ್ರಗಳು ಮಾಡಿ ಅಂತ ಹೇಳ್ತೀವಿ, ಕನ್ನಡ ಸಿನಿಮಾಗಳು ಬೇಡ ಅಂತ ಹೇಳ್ಬೋದು. ನಾವು ಬೇಡ ಅಷ್ಟೇ ಹೊರತು ಪರಭಾಷೆ ಚಿತ್ರ ಮಾಡ್ಕೊಳ್ಳಿ ಸರ್. ನಾನು ಫೋರ್ಸ್ ಮಾಡ್ತಾ ಇಲ್ಲ. ಆಸ್ಕಿಂಗ್ ಗೌರ್ಮೆಂಟ್ ಟು ನಾಟ್ ಟು ಇಂಪ್ಲಿಮೆಂಟ್ ಮಚ್ ಟ್ಯಾಕ್ಸ್ ಆನ್ ಕನ್ನಡ ಪ್ರೊಡ್ಯೂಸರ್ಸಿಗೆ. ಈಗ ನೋಡಿ, ಕನ್ನಡ ಪ್ರೊಡ್ಯೂಸರ್ ಸೆನ್ಸಾರ್ ಬೋರ್ಡ್ ಆಫ್ ಫಿಲ್ಮ್ ಸೆನ್ಸಾರ್ ಮಾಡ್ಬೇಕಾದ್ರೆ ಇದು ಮೊನ್ನೆ 5,000 ರೂಪಾಯಿ ಇತ್ತು.
ಏಕಾಏಕಿ ಲಾಸ್ಟ್ ಕಳೆದ 2 ಇಯರ್ಸ್ 25,000 ಮಾಡಿದ್ರು, 30,000 ಕಟ್ತಾ ಇದ್ದೀವಿ ಒಂದು ಸಂಸಾರಿಗೆ. ಆ ಅಮೌಂಟಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಗೆ ಒಂದ್ಸಲ ಅಮೌಂಟ್ ಸಪ್ರೇಟಾಗಿ ತೊಗೊತಾ ಇದ್ದಾರೆ. ಇದುವರೆಗೂ ಯಾವುದೊಂದ್ರ ಬಗ್ಗೆ ಯಾರು ಲೆಕ್ಕ ಕೇಳ್ತಾ ಇಲ್ಲ. ಕೋಟ್ಯಾಂತರ ದುಡ್ಡು ಬಿದ್ದಿದೆ ಅಲ್ಲಿ. ಅದನ್ನು ಕೇಂದ್ರ ಸರ್ಕಾರ ಯಾವುದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಯಾರು ಕೇಳ್ತಾ ಇಲ್ಲ. ಮತ್ತೆ ಏನು ವೈದ್ಯ ಶುಡ್ ಪೈ ಲೆವಿ ಆನ್ ಅವರ್ ಪ್ರೊಡ್ಯೂಸರ್ಸ್. ಹಾಂ, ಅದೆಲ್ಲ ಕಲಾವಿದರಿಗೆ ಇವರಿಗೆಲ್ಲ ಕೊಡ್ತಾ ಇದ್ದಾರೆ ಸರ್. ಈಗ ಮಾಶಾಸನ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ತೊಂದರೆಯಲ್ಲಿ ಇದ್ರು ಸ್ವಾಭಿಮಾನ ಅಪ್ಲಿಕೇಶನ್ ಕೊಡಲ್ಲ ಅಂತ ಅಂತಾರೆ. ಇಲ್ಲಿದ್ದ ಮೆಂಬರ್ ಯಾರ್ಯಾರಿಗೂ ತೊಂದರೆ ಇದೆ ಅವ್ಯಾರು ಅಪ್ಲಿಕೇಶನ್ ಕೊಡ್ಲಿಕ್ಕೂ ನಾವು ಅವ್ರ ಮನೆ ಹತ್ರ ಹೋಗ್ಬೋದು. ಈ ಥರದ ಸರ್ಕಾರದ ಸೌಲಭ್ಯನ ಬಳಸ್ಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇಲ್ಲ ಸರ್. ಸುಬ್ರಹ್ಮಣ್ಯ ಸರ್, ತಾವು ಹೇಳಿದ್ರೆ ಬರೀ ಸಿನಿಮಾ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಇನ್ನುಳಿದಂಥ ಒಂದಷ್ಟು ಲಲಿತ ಕಲಾ ಅಕಾಡೆಮಿ ಇರ್ಬೋದು, ಸಾಂಸ್ಕೃತಿಕ ಕಲೆಗೆ ಸಂಬಂಧಪಟ್ಟಂಥದ್ದು ಅಲ್ವಾ, ಅಷ್ಟು ನಿಗಮ ಮಂಡಳಿಗಳಿಗೂ ಕೂಡ ವರ್ಷ ಅಂದರೆ ಬಡ್ಜೆಟಲ್ಲಿ ಅನುದಾನವನ್ನು ಬಿಡ್ತಾರೆ. ಅದು ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಅದನ್ನು ಮೇಂಟೈನ್ ಮಾಡ್ಕೋಬೇಕಾದಂಥ ಧರ್ಮ. ಅದೇ ರೀತಿ ಚಲನಚಿತ್ರ ಅಕಾಡೆಮಿಗೂ ಕೂಡ 10 ಕೋಟಿ ರೂಪಾಯಿಯನ್ನು ಡೆಪಾಸಿಟ್ ಮಾಡಿದ್ದಾರೆ ಇದೇ ಸಿದ್ದರಾಮಯ್ಯ ಸಾಹೇಬರು 16-17ರಲ್ಲಿ. ಅದ್ರಲ್ಲಿ ಬರ್ತಕ್ಕಂಥದ್ದನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಟ್ಟಾರೆ ಕಾರ್ಮಿಕರು ಇರ್ಬೋದು, ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ. ಆದರೆ ನಿರ್ಮಾಪಕನಿಗೆ ಹೊರೆ ಆಗತಕ್ಕಂಥ ಈ ಸೆಸ್ ಇದೆಯಲ್ಲ ಸರ್, ಇದು ಇವತ್ತಿನ ದಿನಗಳಲ್ಲಿ ಚಿತ್ರರಂಗ ಯಾವ ಮಟ್ಟದಲ್ಲಿದೆ, ಚಿತ್ರಮಂದಿರಗಳು ಏನಾಗ್ತಾ ಇದ್ದಾವೆ, ಚಿತ್ರ ನಿರ್ಮಾಪಕರುಗಳು ಏನಾಗ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಅವಲೋಕನ ಮಾಡಿದಾಗ ಅದು ಹೊರೆ ಅಂತೂ ಆಗುತ್ತೆ. ಸರ್ ಈಗ ಸುಬ್ಬಣ್ಣ ಅವರ ನೀವೇನು ಹೇಳಿದ್ರಿ, ಕಾರ್ಮಿಕರ ಕಲ್ಯಾಣ. ಒಂದು ನಿಮಿಷ ಸರ್, ಕಾರ್ಮಿಕ ಕಲ್ಯಾಣ ನಿಧಿ ಯಾರಿಗೋಸ್ಕರ? ಕಾರ್ಮಿಕರಿಗೆ, ಸಿನಿಮಾ ಆ್ಯಕ್ಟ್ರಿಗೆ, ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳಿದೆ. ಎಷ್ಟೋ ಜನ ನಿರ್ಮಾಪಕರು ಫುಟ್ಪಾತಾಗ ಮನೆ ಮಠ ಕಳ್ಕೊಂಡು ನೇಣಾಕೊಂತಾರೆ ಸ್ವಾಮಿ. ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇಲ್ಲ? ನಾವೇನು ಕೊಡುವಂತ ಕೇಳ್ತಾರೆ. ನಿರ್ಮಾಪಕರು ಅಂತ ದೊಡ್ಡ ಎಲ್ಲರೂ ಸಾವುಕಾರಲ್ಲ, ಎಲ್ಲರೂ ಒಂಬಳೆ ಫಿಲಮ್ ಆಗಲ್ಲ ಸರ್. ಇರಿ ಸರ್, ಇವತ್ತು ಕನ್ನಡ ಸಿನಿಮಾ ನಿಂತಿರೋದು ನಾಟ್ ಓನ್ಲಿ ಫ್ರಮ್ ಬಿಗ್ ಪ್ರೊಡ್ಯೂಸರ್ಸ್. ಸಂಸ್ಥಾನ ಪ್ರೊಡ್ಯೂಸರ್ 250 ಸಿನಿಮಾ ಮಾಡೋ ಅವರು ಕೂಡ ಕಾರ್ಮಿಕ ಕೆಲಸ ಕೊಡ್ತಾರೆ. ಪಿಕ್ಚರ್ ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದನ್ನು ಜೀವನ ಮಾಡೋವಂಥ ಬೇಕಾದ ಜನ ಇದ್ದಾರಾ? ಎಷ್ಟೋ ಜನ ಅವಲಂಬಿತರು. ಅದನ್ನು ನಮ್ಮ ದುಡ್ಡು ತೊಗೊಂಡು ಅವ್ರಿಗೆ ಮಾಡೋದಂದಾಗ ಯಾಕೆ ಹೊರೆ ಜಾಸ್ತಿ ಆಗ್ತದೆ? ಕನ್ನಡ ನೀವು ಯು ಪುಟ್ ಮಚ್ ಲೈವಿ 2 ರೂಪಾಯಿ 4 ರೂಪಾಯಿ ಪ್ರಭಾಷೆಗಳಿಗೆ ನಾವು ಕ್ವಶನ್ ಮಾಡಲ್ಲ. ನಾವು ಕ್ವಶನ್ ಮಾಡ್ತಾ ಇರೋದು ಓನ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಕ್ಕೋಸ್ಕರ ಮಾಡಬೇಡಿ ಅಂತ ಕೇಳ್ತೇವೆ ಹೊರತು ಇನ್ಯಾವುದೂ ನಾವು ಕೇಳ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಫೋರ್ಸು ಮಾಡ್ತಾ ಇಲ್ಲ. ನಿನ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಕೂಡ ಒಂದೇ ಮಾತು ಅಂದರು, ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕಾರ್ಮಿಕ ಸಚಿವ ಸಂತೋಷ್ ಲಾಡು ಕೂಡ ಭಾಳ ಹೊತ್ತು ಮಾತಾಡಿ ಅರ್ಧ ಗಂಟೆಗಳ ಚರ್ಚೆ ಮಾಡಿದರು. ಚರ್ಚೆ ಮಾಡಿ ಸರ್ ಮಾತಾಡೋದಲ್ಲ, ಅವ್ರು ಹೇಳಿದ್ದನ್ನು ಹೇಳಬೇಕಲ್ಲ ಸರ್. ಸರ್ಕಾರ ಸಡನ್ನಾಗಿ ಏನು ಸರ್ ನೀವು ಮಾಡ್ತಲ್ಲ ಅಂತ ಗಲಾಟೆ ಮಾಡಿ ಕೆಲಸ ಮಾಡಲ್ಲ. ಇದನ್ನು ಮಾಡ್ತೀವಿ ಅಂತ ಪುನರ್ ಪರಿಶೀಲನೆ ಮಾಡ್ತೀವಿ, ದಯವಿಟ್ಟು ಮಾಡಿ ಸ್ವಾಮಿ. ನೀವು ಮಾಡೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ. ಈಗ ಬೇರೆ ಸೋರ್ಸಲ್ಲಿ ಫಂಡ್ ಕಲೆಕ್ಟ್ ಮಾಡ್ಕೊಂಡು ಕಾರ್ಮಿಕ ಕಲ್ಯಾಣ ನಿಧಿ ಮಾಡಿ ಕಾರ್ಮಿಕರಿಗೆ ಹಣ ಕೊಡಿ, ಬೇಡ ಅಂದಲ್ಲ. ಬಟ್ ನಿರ್ಮಾಪಕರು ಕೂಡ ಚಿಂತೆ ಮಾಡಿ ಅವ್ರ ಕಷ್ಟ ಅರ್ಥ, ಈ ಪ್ರೆಸೆಂಟ್ ಸಿಚುಯೇಷನ್ನ ಅರ್ಥ ಮಾಡ್ಕೊಂಡು ಮಾಡಿ. ಈ ಪರಿಸ್ಥಿತಿಯಲ್ಲಿ, ಈ ಸಂದರ್ಭದಲ್ಲಿ, ಈ ಸ್ಥಿತಿಯಲ್ಲಿ ದಯವಿಟ್ಟು ಮಚ್ ಲೈವಿ ಹಾಕಬೇಡಿ ಅಂತ ಒಂದು ನಮ್ಮ ಕೋರಿಕೆ, ರಿಕ್ವೆಸ್ಟ್ ಅಷ್ಟೇ. ಪರೋಕ್ಷವಾಗಿ ನಿರ್ಮಾಪಕರ ಮೇಲೆ ಬರುತ್ತೆ ಸರ್. ಸರ್ ಟಿಕೆಟ್ ಪ್ರೈಸ್ ಜಾಸ್ತಿ ಆದರೆ ಹೇಳ್ಕೇಳಿ. ಇನ್ನೊಂದು ನಮ್ಮ ಕ್ಲಾರಿಫಿಕೇಶನ್ ಇದೆ. ಎನಿಥಿಂಗ್ ಎಬೋ 100 ರೂಪೀಸ್, 100 + 2 ಅಂದರೆ 2 ರೂಪಾಯಿ ಅಂದರೆ ಈಗ ವಿತಿನ್ 100 12% GST ಇದೆ. ಅಬೌಟ್ 100 1 ರೂಪಾಯಿ ಜಾಸ್ತಿ 18% ಅಟ್ರಾಕ್ಟ್ ಆಗುತ್ತೆ. ಅದನ್ನೂ ಕೇಳಿದೆ. ಇಲ್ಲ ಅದು ಆಗಲ್ಲ ನಿಮಗೆ, ಇವರು ಮೇಕಿಂಗ್ ಸಮಯದಲ್ಲಿ ಹೆಂಗೆ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ನೀವು ಅದು ಓದಿದ್ರೆ ಅದರಲ್ಲಿ ಯಾವ ಥರ 1 2 ಆಗ್ತಾರೋ ಕ್ಲಾರಿಟಿ ಇಲ್ಲ, ಯಾರು ಕಟ್ಟಬೇಕು ಅನ್ನೋ ಸ್ಪಷ್ಟತೆನೂ ಇಲ್ಲ. ಅದನ್ನು ಕೊಡ್ಬೇಕು. ಸುಮ್ಮನೆ ನಾವು ಸಡನ್ ಏಕಾಏಕಿ ಆರ್ಡರ್ ಮಾಡಿ ಬಿಲ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಕೊಟ್ಮೇಲೆ ನಾವೇನು ಗಲಾಟೆ ಮಾಡೋದು? ಸರ್ಕಾರ ವಿರೋಧ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ನಾವು ನಿನ್ನೆ ಕೂಡಲೇ ಅಂತ ಅಸೆಂಬ್ಲಿ ನಡೆದು ಕೂಡ ಕೊಟ್ಟಿದ್ದೀವಿ. ಆದಮೇಲೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸರ್ಕಾರದ ನಂಬಿಕೆ ಹೇಳೋಣ, ಮಾಡದೇ ಆದಮೇಲೆ ಏನು ಮಾಡಬೇಕು ಅನ್ನೋದು ನಾವು ಮಾಡ್ತೀವಿ ಸರ್, ಖಂಡಿತ. ಮಂಡಳಿ ಮಾಡ್ತಾ ಹಾಕ್ಯಾರ, ಇಲ್ಲಿ ಮಂಡಳಿ ಮಾಡ್ತೀವಿ ಅಂತ ಪೇಪರ್ಲಿದೆ. 17 ಜನ ಕಮಿಟಿ ಮಾಡ್ತೀವಿ ಅಂತ ಹಾಕ್ಯಾರೆ. ಹಾಂ ನೋಡಿ ಹೇಳಿ ಸರ್, ನೋಂದಣಿಯಾದ ಕಾರ್ಮಿಕರಿಗೆ ಈ ಹಣ ಬಳಕೆ ಮಾಡಬಹುದಾಗಿದೆ. ಕ್ಷೇಮಾಭಿವೃದ್ಧಿ ಮಂಡಳಿಗೆ ಕಾರ್ಮಿಕ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದಾರೆ. ಕಾರ್ಮಿಕ ಇಲಾಖೆ ಆಯುಕ್ತರು, ಸಿನಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ತೊಡಗಿರುವ ಕಾರ್ಮಿಕರನ್ನು ಪ್ರತಿನಿಧಿಸುವ 5 ಸದಸ್ಯರು 17 ಮಂದಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು ಮಾಡ್ಕೊಳ್ಳಿ, ಅದಲ್ಲ ಆಲ್ ದಿಸ್ ಥಿಂಗ್ಸ್ ಆರ್ ವೆರಿ ಗುಡ್. ಹಾಂ
ಅದು ಏನ್ ಮಾಡಬೇಕು ಅನ್ನೋದು ಈ ಸಾಂಸ್ಕೃತಿಗಳ ಬಗ್ಗೆ ನೀವು ಸಿನಿಮಾನ ಸರ್, ಈಗ ಸಾಂಸ್ಕೃತಿಕ ಲೋಕ ಅಂತ ಲೋಕದೊಳಗೆ ಸೇರಿಸದೇ ಇರೋದ್ರಿಂದ ಸರ್ ನೀವು ಹೇಳಿದ್ದು ಸರ್ ನಿಮ್ಮ ಮಾತು ಅರ್ಥ ಆಯಿತು, ನನಗೆ ಅರ್ಥ ಆಯಿತು ಕೇಳಿ. ಮಾಡೋದಕ್ಕೆ ಬಿಫೋರ್ ದೇ ಅಲ್ಲಲ್ಲ ಎಕ್ಸಿಕ್ಯೂಟ್ ದಿಸ್ ಆರ್ಡರ್ ನಾವು ಸರ್ಕಾರದ ಕಣ್ ತೆರೆಸೋ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ನಾವು ವಿರೋಧ ಮಾಡ್ತಾ ಇಲ್ಲ ಅವರಿಗೆ. ನೀವು ನಮ್ಮ ಏನಾದ್ರು ಮಾತಾಡೋದು ಹೇಳಿ ಹೇಳಿ ಸರ್ ಹೇಳಿ. ನೀವು ಹೇಳಿದ್ರಲ್ಲ ಇದು ₹1 ಜಾಸ್ತಿ ಮಾಡಿದ್ರೆ ಒಂದು ಇದು ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ನಾನು ಹಿಂದಿನ ಒಂದು ಉದಾಹರಣೆ ಹೇಳ್ತೇನೆ. ಸಿದ್ದರಾಮಯ್ಯ ಸರ್ಕಾರನೇ ಆಗ ತೆರಿಗೆ ಮನರಂಜನಾ ತೆರಿಗೆ GST ಅಲ್ಲ, ಆಗ 50% ತೆರಿಗೆ ವಿನಾಯಿತಿ ಇದ್ದದನ್ನು ಪೂರ್ಣ ತೆರಿಗೆ ವಿನಾಯಿತಿ ಮಾಡಿ ₹12 ಇದ್ದಾಗ ₹12-13 ಇದ್ದಾಗ ಅಡ್ಮಿಷನ್ ರೇಟು ಅದು ಇನ್ನೊಂದು ₹2-3 ಇದಾಗ್ತಾ ಇತ್ತು. ಅದನ್ನು ಜಾಸ್ತಿ ಮಾಡಿದಾಗ ಎಕ್ಸಿಬಿಟರ್ಸು ಮತ್ತು ಪ್ರೊಡ್ಯೂಸರ್ಸ್ ಏನು ಮಾಡಿದ್ರು ಅಂತಂದರೆ ಆ ತೆರಿಗೆ ವಿನಾಯಿತಿ ಬರ್ತಾ ಹಿಂದೆ ಏನಿತ್ತು ಅದೇ ಇದನ್ನು ಮಾಡುವಂಥದ್ದು ಎಲ್ಲ ಕಡೆ ಟಿಕೆಟ್ ರೇಟ್ ಹೆಚ್ಚಿದ್ರು. ತೆರಿಗೆ ಆ್ಯಕ್ಚುಲಿ ಪ್ರೇಕ್ಷಕರಿಗೆ ಹೊರೆ ಮಾಡಿದರೆ ಹೊರತು ನಿರ್ಮಾಪಕರಿಗಾಗ. ನನಗೆ ನೆನಪಿದೆ, ಪೂರ್ತಿ ಮಾಡ್ತೀನಿ. ಸುಬ್ರಹ್ಮಣ್ಯ ಸರ್ ಸಾರಿ ಟು ಇಂಟರಪ್ಟ್, ಒಂದೇ ಒಂದು ಸೆಕೆಂಡ್ ಸರ್. ಅವತ್ತಿನ ಸಂದರ್ಭದಲ್ಲಿ ಸಂಪೂರ್ಣವಾದ ಪೂರ್ಣ ತೆರಿಗೆ ಕೊಟ್ಟಿದ್ದು ಯಾಕೆ, ಪೂರ್ಣ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ಯಾಕೆ ಅಂದರೆ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ಆಯ್ತಾ, ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೆ ಅದರ್ ಲ್ಯಾಂಗ್ವೇಜಸ್ಗೆ ಏನು ಮಾಡಿದ್ರು 30% ಹಾಕಿದ್ರು. ಸ್ಲ್ಯಾಬಿಂದ 30%ಗೆ ಬಂತು. ಆ 30%ಇಂದ ಬರ್ತಕ್ಕಂಥ ವರಮಾನ ಏನಿತ್ತು, ಪರಭಾಷಾ ಚಿತ್ರಗಳಿಂದ ಬರ್ತಕ್ಕಂಥ ವರಮಾನ, ಅದನ್ನು ನಾವು ಇದರಲ್ಲಿ ಮ್ಯಾನೇಜ್ ಮಾಡ್ಕೊತೀವಿ. ಯಾವುದರಲ್ಲಿ? ಪ್ರಾದೇಶಿಕ ಭಾಷೆಯ ಚಿತ್ರಗಳು, ಅದು ಕೊಡವ, ಕೊಂಕಣಿ, ಕನ್ನಡ, ತುಳು, ಬ್ಯಾರಿ, ಇಷ್ಟೂ ಸಿನಿಮಾಗಳಿಗೂ ನಾವು ಇದರಿಂದ ಅದನ್ನು ಅಡ್ಜಸ್ಟ್ ಮಾಡ್ಕೊತೀವಿ ಅನ್ನೋದು ಅಲಿಖಿತ ಆದೇಶ ಇತ್ತು ಅಲ್ವರಾ. GST ಅಂತ ಬಂದಾದ ಮೇಲೆ ಏನಾಯಿತು, ನಾನು ಅವತ್ತೇ GST ಯಾವಾಗ ಇಂಪ್ಲಿಮೆಂಟ್ ಆಯಿತು ಮಾರನೇ ದಿವಸನೇ ನಂದು ಹೇಳಿಕೆ ಇದೆ, ಇನ್ನು ಮುಂದಕ್ಕೆ ಇದು ಚಿತ್ರರಂಗಕ್ಕೆ ಮಾರಕವಾಗುತ್ತೆ ಅಂಥೇಳಿ. ಪ್ರಾದೇಶಿಕ ಭಾಷೆ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಉದ್ದೇಶ ಆಗಿದ್ದರೆ ಕನ್ನಡ ಸಿನಿಮಾ ಅಂತ ಪ್ರಾದೇಶಿಕ ಅಂತಂದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಭಾರತೀಯ ಭಾಷೆಗಳಲ್ಲಿ ಕನ್ನಡನ ಒಂದು ನ್ಯಾಷನಲ್ ಲೆವೆಲ್ ಇದನ್ನೇ ಮಾತಾಡ್ತಾ ಇರ್ತೀವಿ. ಮತ್ತು ಪ್ರಾದೇಶಿಕ ಭಾಷೆ ಅಂದರೆ ನಾವು ಇವಾಗ ಕರ್ನಾಟಕದಲ್ಲಿ ಯಾವ ಥರ ಪ್ರಾದೇಶಿಕ ಭಾಷೆ? ನಮಗೆ ಬ್ಯಾರಿ, ಕೊಡವ, ಕೊಂಕಣಿ ಅದು ಸಿನಿಮಾ ರಿಲೇಟೆಡ್. ಆದರೆ ಪ್ರಾದೇಶಿಕ ಭಾಷೆ ಅಂತ ಬಂದಾಗ ಕನ್ನಡನೇ ಬರುತ್ತಲ್ವಾ? ಇಡೀ ಭಾರತದಲ್ಲಿ ಇರುವ ಭಾಷೆಗಳನ್ನೆಲ್ಲ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಅಂತ ಸೇರಿಸ್ಕೊತೀವಿ ಹೊರತು ಸರ್ ಈಗ ಓಕೆ ಸರ್ ನಾವಿಷ್ಟೇ ಸರ್ ಹೇಳ್ತಿರೋದು ಇರಿ ಸರ್, ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಸದ್ಯಕ್ಕೆ ಹೊರೆ ಹಾಕ್ಬೇಡಿ ಕೇಳಿದಷ್ಟೇ ಸರ್. ನೀವು ಅದೇನು ಕ್ಲಾರಿಫಿಕೇಶನ್ ಕ್ಲಿಯರಾಗಿ ಡೀಟೇಲಾಗಿ ಆರ್ಡ್ರ್ ಬಂದಿಲ್ಲ. ಅವರು ಹೇಳಿದ್ರು ನಿಮ್ಗೆ ಹೆಂಗೆ ಬಿಡುತ್ತೆ ಏನು ಬಿಡುತ್ತೆ ನನಗೂ ಕನ್ಫ್ಯೂಷನ್ ಇದೆ, ಪುನರ್ ಪರಿಶೀಲನೆ ಮಾಡಿ ತಿಳಿಸ್ತೀನಿ ಅಂತ ಕಾರ್ಮಿಕ ಇಲಾಖೆಯವರು ಹೇಳಿದ್ದಾರೆ. ಅಲ್ಲಿ ಕಾರ್ಮಿಕ ಅವರು ಕಮಿಷನ್ ಅಲ್ಲೇ ಇದ್ದರು. ಸರ್ ಏನು ಸರ್ ಇದಕ್ಕಿಂತ ಏಕಾಏಕಿ ನಾವು ಅಬ್ಜೆಕ್ಷನ್ ಹಾಕಿದ ಕರ್ಸಿ ಚರ್ಚೆ ಮಾಡ್ಬೋಯ್ತು ನಾನು ಕೇಳಿದೆ. ಅವ್ರಿಗೂ ಸ್ವಲ್ಪ ತಲೆಯಲ್ಲಿ ಹೋಗಿದೆ. ನಾವು ರೈಟ್ ಟೈಮಲ್ಲಿ ವೆಂಟ್ ಆ್ಯಂಡ್ ಟೋಲ್ಡ್ ಬಿಕಾಸ್ ಬಿಲ್ ಪಾಸ್ ಆಗಿರೋದು ಏಕಾಏಕಿ ಮಾಡಿರೋದು. ನಮಗೇನು ವಿತೌಟ್ ಅವ್ರ ಕನ್ಸಲ್ಟೇಷನ್ ಮಾಡೋ ಉದ್ದೇಶನೂ ಕೂಡ ಸರ್ಕಾರ ಆಲ್ರೆಡಿ ಅಧಿಕಾರ ಅವಧಿ ಅವ್ರು ಮಾಡ್ಕೊಂಡಿದ್ದಾರೆ. ಅದನ್ನು ಸರ್ಕಾರಕ್ಕೆ ಗಮನ ತರಿಸೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತೋಷ್ ಲಾಡ್ ಭೇಟಿ ಮಾಡಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ಇದು ಜಾಸ್ತಿ ಹೊರೆ ಹಾಕಿಬಿಟ್ಟಿದೆ ಕನ್ನಡ ಸಿನಿಮಾಗಳು ಹೇಳಿದ್ದು ನಾವು ಬೇರೆ ವಿಚಾರ ಮಾತಾಡಿಲ್ಲ ಅಷ್ಟೇ. ನಿಮಗೆ ಮಾಹಿತಿ 79 ಶಿವರಾಮ್ ಕಾರಂತರ ಶಿಫಾರಸು ಸೆಂಟ್ರಲ್ ಗವರ್ಮೆಂಟ್ ಅದರಲ್ಲೂ ಇದರ ಪ್ರಸ್ತಾಪ ಬಹುಶಃ ಲಾಡ್ ಅಧಿಕಾರಿಗಳನ್ನು ನೋಡಲು ಇದನ್ನೆಲ್ಲ ನೋಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಬೇರೆ ಬೇರೆ ವಿಭಾಗಗಳಿಗೆ ಅದಕ್ಕೆ ಸಂಬಂಧಪಟ್ಟ ಸಂಘಟನೆಗಳನ್ನು ಸುಬ್ರಹ್ಮಣ್ಯ ಸರ್ ನೋಡಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡಿ. ತಾವು ಹಿರಿಯರಿದ್ದೀರಿ, ಸರ್ಕಾರದ ಜೊತೆ ಸಂಪರ್ಕ ಇದೆ, ದಯಮಾಡಿ ಅವ್ರ ಗಮನಕ್ಕೆ ಅದನ್ನು ತನ್ನಿ ಸರ್. ಅವ್ರ ಸಂದರ್ಭದಲ್ಲೂ ಕೂಡ ಇದಾಗಿದೆ ಇದಾಗಿದೆ ಅನ್ನೋದನ್ನು ಈಗೇನು ಮಾಡ್ತಕ್ಕಂಥ ಮಂಡಳಿ ಇದೆಯಲ್ಲ, ಮಂಡಳಿಗೆ ತಾವು ಪತ್ರಕರ್ತರು ಅದನ್ನು ಕೊಟ್ಟರೆ ಅದನ್ನು ಅವ್ರು ವಿಮರ್ಶೆ ಮಾಡಿ ಯಾವ ರೀತಿ ತೀರ್ಮಾನ ತಗೊತಾರೋ ತಗೋಬೋದಲ್ವಾ? ನಾನು ಹೇಳಿದ್ದನ್ನು ಗ್ರಹಿಸಲಿಲ್ಲ, ಅವರು ಅದನ್ನು ನೋಡಿದ್ದಾರೆ. ಯಾಕಂದರೆ ಅದು ಒಂದೆರಡು ಅಂಶ ಇದರೊಳಗೆ ಇದೆ ಅಂತ ಇದೆ. ಸರ್ ಈಗ ಇದ್ರ ಬಗ್ಗೆ ತಾವು ಕೂಡ ಇದ್ರ ಬಗ್ಗೆ ತಮ್ಮ ಸಲಹೆ ಕೊಡಿ, ತೊಗೊಂಡು ಸರ್ಕಾರ ಗಮನ ತಗೊಂಡು ಕನ್ನಡ ಚಿತ್ರರಂಗಕ್ಕೆ ಉಳಿಸುವಂಥ ಅಲ್ಲಲ್ಲ. ಈಗ ಕೆಲವು ವಿಚಾರಗಳು ನಾವು ಅಷ್ಟು ವಿಚಾರ ತಿಳ್ಕೊಂಡಿಲ್ಲ ಡೀಪಾಗಿ ನಾವು ಹೋಗೋಕ್ಕಾಗಲ್ಲ ಸರ್. ಅದಕ್ಕೆ ಅದರಿಂದ ನಮ್ಮದು ರಿಕ್ವೆಸ್ಟ್ ಇಷ್ಟೇ ಸರ್. ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯಿತು, ಸೌತ್ ಇಂಡಿಯಾ ಫಿಲ್ಮ್ ಚಾಂಬರ್ದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯಿತು. ಆಮೇಲೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಅವತ್ತು ಮೀಡಿಯಾದ ಕರೆಸ್ಬೋದಾಗಿತ್ತು, ನೀವು ಎಲ್ಲರಿಗೂ ಕರೆಸೋದು ಅವತ್ತು ಕರೆಸ್ಬಿಟ್ಟು ಇಲ್ಲಿ ಚರ್ಚೆ ಆಗ್ತಾ ಇದೆ ಅಖಿಲ ಭಾರತ ಮಟ್ಟದಲ್ಲಿ, ನಾವು ಅದನ್ನು ಮಾಡಿದ್ದೀವಿ ಅಂತ ಹೇಳುವ ಇದಿರಬೇಕಾಗಿತ್ತಲ್ಲ. ನಾನು FFI ಪ್ರೆಸಿಡೆಂಟ್ಗೆ ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಇಲ್ಲ ನಾವು ಹೋಸ್ಟ್ ಮಾಡಿದವ್ರಿಗೆ ಹೇಳಿದ್ದು ಮೀಡಿಯಾ ಕರೀಲಿ, ಅವ್ರು ಕರೀಲಿಲ್ಲ. ಕರಿಬೇಕಾಗಿತ್ತು ಅಲ್ಲಿ ಸರ್, ಅಲ್ಲಿ ಯಾವುದೇ ಅಂತಿಮವಾದಂಥ ತೀರ್ಮಾನಗಳು ಬರಲಿಲ್ಲ ಸರ್, ಸಲಹೆಗಳಿತ್ತು ಅಷ್ಟೇ. ಅದರಲ್ಲಿ ಬೇಕು ಬೇಡುಗಳು ಇದ್ದದ್ರಿಂದ ಎಲ್ಲ ಒಂದು ಕನ್ಫೈನ್ಡ್ ಸ್ಟೇಟಸ್ ಆಫ್ ಮೈಂಡ್ ಬಂದಾದ್ಮೇಲೆ ಮಾಧ್ಯಮಕ್ಕೆ ತಿಳಿಸಬೇಕು ಅಂತ. ಫಾರ್ಮಿಗೆ ಒನ್ ಮೋರ್ ಕಮಿಟಿ ಸರ್, ಈಚ್ ಸ್ಟೇಟಿಂದ ಇಬ್ಬಿಬ್ರು ಮಾಡಿ
ಕಮಿಟಿ ಫಾರ್ಮೇಷನ್ ಮಾಡಿ ಇಲ್ಲೇ ಒಂದು ಮೀಟಿಂಗ್ ಮಾಡಿ ಮಾಡಬೇಕು ಅಂತಿದೆ. ಎರಡು ಪ್ರಿಲಿಮಿನರಿ ತುಂಬ ಚೆನ್ನಾಗಿತ್ತು, ಫ್ರೂಟ್ಫುಲ್ ಆಗಿತ್ತು. ಫಸ್ಟ್ ಟೈಮ್ ಇದು ಹ್ಯಾಪನ್ ಆಫ್ಟರ್ 10 ಇಯರ್ಸಲ್ಲಿ ಇಂಥ ಸಭೆ ನಡೆದಿರಲಿಲ್ಲ. ಅದು ನಮ್ಮ ವಾಣಿಜ್ಯ ಮಂಡಳಿ ಈ ಸಂದರ್ಭದ ನಡೆಯೋಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷ ಸರ್ ಇಡೋದು ಎಕ್ಸಲೆಂಟ್. ಹೌದು ಹೌದು. ಬಟ್ ಅಲ್ಲಿ ಕನ್ಸ್ಟ್ರಕ್ಟಿವ್ ಡಿಸಿಷನ್ಸ್ಗಳಾಗಲಿಲ್ಲ, ಸಲಹೆಗಳು ಬಂದು ಅಷ್ಟೇ. ಬಟ್ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಆದಮೇಲೆ ಪತ್ರಕರ್ತರನ್ನು ಕೂರಿಸ್ಕೊಂಡು ಮಾತಾಡೋದ್ರಲ್ಲಿ ಅರ್ಥವಿರುತ್ತೆ ಅಂತಕ್ಕಂಥದ್ದು ಉದ್ದೇಶ ಇತ್ತು. ಮೇಯ್ನು ಟೆಲಿಗ್ರಾಫ್ ಆ್ಯಪ್ ಸರ್ ನಿಮ್ಮ ಇದು ನಮ್ಮ ಗೆಳೆಯರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲ, 93-94 ಸರ್ಕಾರಕ್ಕೆ ಏನೇನು ಬೇಕು ಸಿನಿಮಾ ಇಂಡಸ್ಟ್ರಿಗೆ ಅಂತ ಡಿಸೈಡ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿದ್ದರು ಪತ್ರಕರ್ತರು ಅಂತ ನಿಮ್ಗೆ ಎಷ್ಟು ಜನ ಗೊತ್ತಿದೆ, ಏನೇನು ಬೇಕು ಅಂತ ರೆಕಮೆಂಡ್ ಮಾಡಿರೋಂಥ. ಹಾಗಾಗಿ ಪತ್ರಕರ್ತರು ಅಂತಂದ್ರೆ ಅವರು ಕೊನೆಗೆ ಸುದ್ದಿ ಹೇಳೋದು ಅಷ್ಟೇ ಅಲ್ಲ, ಬಹಳ ಜನಕ್ಕೆ ಒಂದಷ್ಟು ಜನಕ್ಕೆ ವಿಷಯಗಳು ಗೊತ್ತಿರ್ತಾರೆ. ಈಗ ಏನೇನು ಬದಲಾವಣೆಗಳಾಗಿದೆ ಗೊತ್ತಿದೆ, ಡಿಜಿಟಲ್ ಲೋಕ ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ. ನನಗೆ ನಿಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಆದಮೇಲೆ ಏನು ಬರೆಯೋದಕ್ಕೆ ಅಂತ ಅಷ್ಟಲ್ಲ, ಚರ್ಚೆ ಮಾಡಲಿಕ್ಕೂ ಆಗುತ್ತೆ ಅಂತ ಮಾಧ್ಯಮಗಳು. ಸರ್ ಇವತ್ತಿಂದು ಉದ್ದೇಶ ಹೇಳ್ಬಿಡ್ತೀನಿ ಸರ್. ಮಾತೃ ಸಂಸ್ಥೆ ಅಧ್ಯಕ್ಷರು ಈಗ ನಮ್ಮ ನಿರ್ಮಾಪಕರಿಗೆ ಹೊರೆ ಆಗ್ತಾರೆ, ನಿರ್ಮಾಪಕರ ಸಂಘದ ಅಧ್ಯಕ್ಷ ನನ್ನನ್ನು ಕರೆದು ಕೂತ್ಕೊಂಡು ಮಾತಾಡ್ತಾರೋ ಉದ್ದೇಶ ಈಗ ಆಗಿರ್ತಕ್ಕಂತಹ ಬಿಲ್ ಏನಿದೆ ಆ ಬಿಲ್ಲನ್ನು ದಯಮಾಡಿ ಇಂಪ್ಲಿಮೆಂಟ್ ಮಾಡಬೇಡಿ ಅಂತಕ್ಕಂತಹ ಒಂದು ಪುನರ್ಮನವಿಯನ್ನು ಕನ್ನಡ ಸಿನಿಮಾಗಳಿಗೆ ಆಗಿದೆ. ಕನ್ನಡ ನಿನ್ನೆನೂ ಕೊಟ್ಟಾಗಿದೆ. ಇದ್ರ ಪ್ರೀವಿಯಸ್ ಮೀಟಿಂಗ್ ಕರೆದಾಗಲೂ ಕೂಡ ಅಧಿಕೃತವಾಗಿ ಕಾಗದವನ್ನು ಬರೆದಾಗಿದೆ. ಇದಾದಮೇಲೂ ಕೂಡ ಆಗಿದೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲೋ ತಪ್ಪು ಕಲ್ಪನೆಗಳಿಂದನೋ ಅಥವಾ ಅವ್ರಿಗೆ ಒಂದು ಹೊರೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಇದಿಲ್ದೇನೆ, ನಾಲೆಡ್ಜ್ ಇಲ್ದೇನೆ ಆಗಿರ್ಬೋದು. ಅದರಿಂದ ಅದಕ್ಕೆ ಇನ್ನೊಂದು ಸಾರಿ ಮನವಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಕರಿತೀನಿ ಅಂತ ಸಾಯಂಕಾಲ ಕರೆದಿದ್ದಾರೆ. ಆಮೇಲೆ ಕಾರ್ಮಿಕರ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಬರ್ತಕ್ಕಂತಹ ಅನುದಾನ ಏನೇನಿದೆ, PF ಇರ್ಬೋದು, ESI ಇರ್ಬೋದು, ಪ್ರತಿಯೊಂದ್ರದ್ದು ಕೂಡ ಎಷ್ಟೆಷ್ಟು ಕೋಟಿಗಳು ಹೋಗ್ತಾ ಇದೆ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಅದರ ಗಮನ ಇದೆಯಲ್ಲ ಸರ್, ಕಾರ್ಮಿಕರ ಸಚಿವರಿಗೆ ಅವ್ರಿಗೆ ಅದನ್ನು ಇನ್ನೊಂದು ಚೂರು ಸ್ವಲ್ಪ ಗಮನಕ್ಕೆ ತಂದು ಮಾಡಬೇಕು ಅಂತಕ್ಕಂಥದ್ದು. ಸರ್ ನಿರ್ಮಾಪಕರು ಈಗ 5 ವರ್ಷದಿಂದ ಸಬ್ಸಿಡಿನೂ ಬಂದಿರಲಿಲ್ಲ ಸರ್, ನಿರ್ಮಾಪಕರಿಗೆ ಅದು ಬಂದಿಲ್ವಲ್ಲ ಸರ್. ಅವತ್ತು ಈ ಅಧ್ಯಕ್ಷರು ಕಾಗದ ಬರೆದು ಹೋಗಿ ಕೂತು ಮಾತಾಡಿ ಎಲ್ಲ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಕಮಿಟಿ ಅಂತ ಆಯಿತು. ವಾಸ್ತವವಾಗಿ ಎಲ್ಲರ ಕೈಗೂ ಹಣ ಬಂತ ಸರ್. 4 ವರ್ಷದ ಈಗ ಒಟ್ಟಿಗೆ ಕಮಿಟಿ ಮಾಡಿದ್ದಾರೆ ನೋಡಿಲ್ಲ ಸರ್. ಸುಬ್ರಾಯ್ ಒಂದು ವಿಚಾರ ಕೇಳ್ತಾರ, ನಾವು ವೆರಿ ಇಂಪಾರ್ಟೆಂಟ್ ವಿಚಾರ ಹೇಳಿದೆ. ಗೌರ್ಮೆಂಟ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸೆನ್ಸಾರು ನಮ್ಮ ನಿರ್ಮಾಪಕರ ಪ್ರತಿಯೊಂದು ಫಿಲ್ಮ್ ಸೆನ್ಸಾರ್ಗೆ 30,000ಗಳನ್ನು ವೆಲ್ಫೇರ್ ಆಫ್ ದಿ ಕಾರ್ಮಿಕರಿಗೆ ಅಂತ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಹರಿಸೋ ಕೆಲಸ ಮಾಧ್ಯಮ ಮೂಲಕ ಕೇಳ್ಕೊತೀನಿ. ನನಗೂ ಅಷ್ಟು ಫುಲ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಮಾಹಿತಿ ಇಲ್ಲ. ಬಟ್ ಇಲ್ಲಿವರೆಗೂ ಏನು ಬೇಕು, ಕೋಟ್ಯಾಂತರ ದುಡ್ಡು ಲೈಯಿಂಗ್ ಐಡ್ಲ್ ಅನ್ಯೂಟಿಲೈಸ್ ಫಂಡಾಗಿ ಬಿದ್ದಿದೆ ಅಂತೆ, ಕೋಟ್ಯಾಂತರ ದುಡ್ಡು. ಅದೇನು ಮಾಡ್ತಾರೆ, ಯಾರಿಗೆ ಕೊಡ್ತಾ ಇದ್ದಾರೆ, ಯಾರಿಗೆ ಕೊಟ್ಟು ಗೊತ್ತಾಗಬೇಕಲ್ಲ ಸರ್. ಇಟ್ ಹ್ಯಾಸ್ ಟು ಬಿ ನೌನ್ ಟು ಎವ್ರಿಬಡಿ ಇದೆ. ನಿಮ್ಗೆ ಗೊತ್ತಾ ಸರ್, ಯಾರು ಗೊತ್ತಾ ಸರ್, 30,000 ರೂಪಾಯಿ ಪರ್ ಥರ ವರ್ಷಕ್ಕೆ ತಿಂಗಳಿಗೆ 300 ಪಿಕ್ಚರ್ ತಗೊಳ್ಳಿ. 300 × 30 ಎಷ್ಟಾಯ್ತು ಸರ್? ಕಲ್ಯಾಣ ನಿಧಿ ಅಂತಾನೆ 10,000 ರೂಪಾಯಿ ತಗೊಳ್ಳೋರು ಸರ್. ಚೆಕ್ 17ಕ್ಕೆ ನಿಲ್ಲಿಸಿದ್ದಾರೆ ಸರ್. ಅದು ಲಕ್ಷಾಂತರ ಕೋಟಿ ಹಣ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದೆ ಸರ್. ಅದನ್ನ ಉತ್ತರ ಭಾರತದ ಎಲ್ಲಾ ಕಾರ್ಮಿಕರು ಕೂಡ ಅದರ ಸದ್ಬಳಕೆಯನ್ನ ಮಾಡ್ಕೊತಾ ಇದ್ದಾರೆ ಸರ್. ಇಲ್ಲಿ ಸೌತ್ ಇಂದ ಹೋದವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಇದು ವಿಚಾರ ಸರ್. ಇದನ್ನ ಸರ್ಕಾರನೇ ಪ್ರಶ್ನೆ ಮಾಡಲಿ ಸರ್. ಕೋಟ್ಯಾಂತರ ಹಣ ಬರುತ್ತೆ ಸರ್. ತೆರಿಗೆ ಕ್ವಶನ್ ಬರಲ್ಲ. GST ಕಟ್ತಾ ಇದ್ದೇವಲ್ಲ 12%, 18%. ಈಗ ಪ್ಲಸ್ ಇದು ಸೆಸ್, ಅಪಾರ್ಟ್ ಫ್ರಮ್ ದಟ್ 2% ಸೆಸ್. ಇದು ಹೆಚ್ಚುವರಿ ತೆರಿಗೆ. ಗೊತ್ತಿಲ್ಲ ನಿಮಗೆ. ದೊಡ್ಡ ನಟರ ಚಿತ್ರಗಳ ಗಳಿಕೆ ಜಾಸ್ತಿ ಇರುತ್ತಮ್ಮ. ಸಣ್ಣ ಪುಟ್ಟ ಚಿತ್ರಗಳದ್ದು ಅಂದರೆ ಕೆಲವು ಎಕ್ಸ್ಪೆರಿಮೆಂಟಲ್ ಮೂವಿಗಳು ಅಂತ ಏನು ಮಾಡ್ತೀವಿ ಅದ್ರದ್ದು ಕಡಿಮೆ ಇರುತ್ತಮ್ಮ. ಬಟ್ ನಮಗೆ ಕೋಟ್ಯಾಂತರ ರೂಪಾಯಿ ಬಂದಾಗ ಒಂದು 50 ಕೋಟಿ, 60 ಕೋಟಿ, 70 ಕೋಟಿ, ಸಪೋಸ್ ಕಾಟೇರ ಅಂದ್ಕೊಳ್ಳಿ, ಅಥವಾ ಇನ್ಯಾವುದರ ಕಾಂತಾರ, KGF, ಅದರಿಂದ ಬಂದಿರತಕ್ಕಂಥ ಅಷ್ಟು ಕೋಟ್ಯಾಂತರ ಹಣಕ್ಕೆ ನೀವು ಎಕ್ಸ್ಟ್ರಾ ಮತ್ತೆ 2.5% ಅಂದರೆ ಎಷ್ಟಾಗುತ್ತೆ? ಅದು ನಿರ್ಮಾಪಕರಿಗೆ ಸಿಂಪಲ್ ಇಟ್ಟದ ಕ್ಲೋಸ್ ಮಾಡೋ ಇಲ್ಲಿಗೆ. ಏನು ಸಿಂಪಲ್, ವರ್ಷಕ್ಕೆ 500 ಕೋಟಿ ರೂಪಾಯಿ ಟರ್ನ್ ಆಗುತ್ತೆ ಕನ್ನಡ ಸಿನಿಮಾಗಳ. 500 crores ಅಪ್ರಾಸ್ 450-500 crores. ಔಟ್ ಆಫ್ 2% ಅಂದರೆ 10 crores rupees. 10 ಕೋಟಿ ದೊಡ್ಡ ಹೊರೆ ಅಲ್ಲ ಸರ್ಕಾರಕ್ಕಲ್ಲ. 1000 ಲಕ್ಷಾಂತರ ಕೋಟಿ ಯಾವುದಕ್ಕೂ ಆಗ್ತಾರೆ, ಎಲ್ಲೆಲ್ಲೂ ಆಗ್ತಾರೆ. ನಿಮ್ಗೆ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎವ್ರಿಥಿಂಗ್ ಓವರ್ ಇಯರ್. ಐ ಆಮ್ ಬಾದರ್ ಅಬೌಟ್ ಓನ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ 10 ಕೋಟಿ ದೊಡ್ಡ ಅಮೌಂಟಾ? ಹಾಗೆ ಪ್ರಭಾಷೆಯಿಂದ 10 ಕೋಟಿ ಬರ್ಬೋದು. ಹಾಗೆ ಯು ಚಾರ್ಜ್ ಫಾರ್ ಅದರ್ ಲ್ಯಾಂಗ್ವೇಜ್. 1,000 ರೂಪಾಯಿ ಟಿಕೆಟ್ ಹಾಕ್ತೀರಾ, 1,500 ಟಿಕೆಟ್ ಹಾಕ್ತೀರಾ,
ಅದ್ಯಾರೂ ಕ್ವಶನ್ನೇ ಮಾಡಲ್ಲ. ಇಲ್ಲಿ ಬೇರೆ ನೈಬರಿಂಗ್ ಸ್ಟೇಟ್ನಲ್ಲಿ 200 ರೂಪಾಯಿ ಮೇಲೆ ಇಲ್ಲಂತೆ. ನನ್ನ ಫಿಲಮ್ ಫೆಡರೇಷನ್ ಆಫ್ ಇಂಡಿಯಾ ಮೀಟಿಂಗಲ್ಲೇ ಮೈನ್ ಥಾಟ್ ಅದೇ, ಮೈನ್ ಡಿಸ್ಕಷನ್ ಅದೇ ಕೇಳಿ ಮಾಡಿದೆ. 200 ರೂಪಾಯಿ ಟಿಕೆಟ್ ಇರಿ. ಸರ್ಕಾರ ಇಲ್ಲಿ ನಾವು ಕೇಸ್ ಹಾಕಿದಾಗ ಮಲ್ಟಿಪ್ಲೆಕ್ಸ್ನವರು ಅವಾಗ ಬಂದಾಗ ಆರ್ಡ್ರ್ ಆಗೋಗ್ಬಿಟ್ಟಿತ್ತು. ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಬಂದು ನಮ್ಮಲ್ಲಿ ಕೇಸಾಗಿ ಸ್ಟೇ ತೊಗೊಂಡ್ರು. ಸ್ಟೇ ಇನ್ನೂ ವೆಕೆಟ್ ಆಗಿಲ್ಲ. ಅದ್ರ ಹಿಸ್ಟ್ರಿ ತುಂಬ ಇದೆ ಮಾತಾಡಿದರೆ. ಇಂಥ ವಿಚಾರಗಳಿಗೆ ದಯವಿಟ್ಟು ಸ್ಪಂದಿಸುವಂಥ ಕೆಲಸ ಮಾಡಿ. ಖಂಡಿತವಾಗ್ಲೂ ಸರ್ಕಾರ ನೀವು ಚಿತ್ರರಂಗಕ್ಕೆ ಕೊಟ್ಟು ಒಂದು ದೊಡ್ಡ ಕೊಡುಗೆ ಅನಿಸುತ್ತೆ. ಯಾಕೆ ಬೇರೆ ನೈಬರಿಂಗ್ ಸ್ಟೇಟ್ ಕಂಪೇರ್ ಮಾಡಿ, ಆಂಧ್ರ, ತಮಿಳ್ನಾಡು, ಕೇರಳ, ತೆಲಂಗಾಣ, ಇವನು ಬಾಂಬೆ ಅಂದರೂ ಇಷ್ಟೊಂದು ಅಬ್ದಾರ್ಮ ರೇಟ್ ಇಲ್ಲ. ದೇ ಆರ್ ಗೆಟಿಂಗ್ ಮೋರ್ ದನ್ 500, 600, 700, 1000, 1500. ನಮ್ಮಲ್ಲಿ ಇದು 200 ರೂಪಾಯಿ ಬೇರೆ ಸ್ಟೇಟ್ ಇಲ್ಲ ಸರ್. ನಾವ್ಯಾಕೆ ಎಲ್ಲ ಭಾಷೆಗಳಿಗೂ ಹಾಸಿಗೆ ಹಾಕಿ ಕೊಡ್ತೀವಿ ನಾವು. ಮತ್ತೆ ಕನ್ನಡಕ್ಕೆ ಹೊರೆ ಹಾಕಿದಾಗ ಆ ಹೊರೆ ಅಲ್ಲ, 1 ರೂಪಾಯಿ ಆಗಿರೋ ಹೊರೆ, 2 ರೂಪಾಯಿ ಆಗಿರೋ ಹೊರೆ, 10 ಪೈಸೆ ಹಾಕಿರೋ ಹೊರೆ. ಇದು ನಥಿಂಗ್ ಬಟ್ ಎಂಕರೇಜಿಂಗ್ ಟು ಸಂಬಡಿ ಇನ್ ಮೀಡಿಯೇಟರ್ಸ್ಗೆ, ಮಧ್ಯವರ್ತಿಗಳಿಗೆ ದುಡ್ಡು ತಿನ್ನೋಕೆ ಒಂದು ವೇದಿಕೆ ಇದು ಅಂತ ನನ್ನ ಅನಿಸಿಕೆ. ಇನ್ನು ಪದೇ ಡೀಟೇಲ್ ಹೇಳೋಕ್ಕಾಗಲ್ಲ ಸರ್. ಐ ರಿಕ್ವೆಸ್ಟ್ ಗೌರ್ಮೆಂಟ್ ಟು ಸ್ಟಾಪ್ ದಿಸ್ ಇಮಿಡಿಯೇಟ್ಲಿ ಅಂತ ಕೇಳ್ತೀವಿ ಸರ್. ಇಲ್ಲ ಗೊತ್ತಿಲ್ಲ ಮೇಡಮ್. ಇಲ್ಲ ಅದು ಭರವಸೆ ಇಲ್ಲ ಮೇಡಮ್, ಭರವಸೆ ಇಲ್ಲ. ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅವ್ರು ಕನ್ನಡದ ಬಗ್ಗೆ ಭಾಷಾಭಿಮಾನ ಇದ್ದರೆ, ಕನ್ನಡದ ಬಗ್ಗೆ ಪ್ರೇಮ ಇದ್ದರೆ, ಕನ್ನಡ ಚಿತ್ರ ಉಳಿಬೇಕಿದ್ರೆ ಮಾಡಲಿ. ಅವ್ರಿಗೂ ಜವಾಬ್ದಾರಿ ಇರಲ್ವಾ? ಕನ್ನಡದ ಬಗ್ಗೆ ಒಂದು ವ್ಯಾಮೋಹ ಇರಲ್ವಾ? ನಾವು ಪದೇ ಹೇಳೋಕ್ಕಾಗತ್ತೆ. ಅವ್ರಿಗೂ ಜವಾಬ್ದಾರಿ ಇರಲ್ವಾ? ದೇ ಆರ್ ಸಿಟಿಜನ್ ಆಫ್ ಕರ್ನಾಟಕ. ಕನ್ನಡ ನೆಲ, ಜಲ, ಭಾಷೆ ಎಲ್ಲದು ಸದುಪಯೋಗ ಮಾಡ್ಕೊಂಡು ನಿಮಗೆ ಕೇಳೋ ಕ್ವಶನ್ ಉತ್ತರ ಇದೆ, ನಿಮ್ಮಲ್ಲೇ ಉತ್ತರ ಇದೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ಮಾಡಿ ಅಂತ ನಾವು ಪರಭಾಷೆ ಚಿತ್ರಕ್ಕೆ ಮಾತಾಡ್ತಾ ಇಲ್ಲ. ಈಗಾಗಲೇ ಸಿನಿಮಾ ರಂಗ ಕಷ್ಟದಲ್ಲಿ ಇದು ನಾವು ಮಾಡೋಕ್ಕಾಗಲ್ಲ ಸರ್. ಟಿಕೆಟಿಂಗ್ ರೇಟ್ ಮೇಲೆ ಮಾಡೋದು ಎವ್ರಿ ಅಟ್ರಾಕ್ಟ್ GST ತುಂಬ ಕಷ್ಟ ಇದೆ. ಇದು ಕಲೆಕ್ಷನ್ಗೆ ಲೆಕ್ಕ ಹಾಕೊಳಕ್ ಹೋದ್ರೆ ನೀವು ಅದನ್ನ ತಿರುಗಿ ಇದನ್ನು ಹೊರೆ ಅಂತ ಮಾಡ್ಕೊಂತೀರಾ? ಮಾಡೋಕ್ಕಾಗಲ್ಲ. ಹೇಗೆ ಮಾಡ್ತೀರಿ ಸರ್? ಅದಕ್ಕೆ ಎಲ್ಲಾದ್ರೂ ಒಟ್ಟಲ್ಲಿ ಕಲೆಕ್ಟ್ ಮಾಡ್ಬೇಕಲ್ವಾ? ಅದು ಯಾರ ಮೇಲಾದ್ರೂ ಹೊರೆ ಅಲ್ವಾ? ಒಬ್ಬ ಎಕ್ಸಿಬಿಟ್ರು, ಒಬ್ಬ ಡಿಸ್ಟ್ರಿಬ್ಯೂಟ್ರು, ಒಬ್ಬ ಪ್ರೊಡ್ಯೂಸರ್. ಸರ್ ಇದೇನಾಗಿದೆ ಮೇಡಮ್, ಈಗ ಗೊತ್ತಾಯ್ತು, ಸಣ್ಣ ನಿರ್ಮಾಪಕಗಳು ಎಫೆಕ್ಟ್ ಆಗ್ತಾ ಇದೆ. ತುಂಬಾ ಎಫೆಕ್ಟ್ ಆಗಿದೆ. ದೊಡ್ಡವ್ರು ಯಾರಿಗೂ ಬಾಧರ ಮಾಡ್ತಾ ಇಲ್ಲ. ಅಲ್ಲಿ ದೊಡ್ಡವರು ನಾವು ಹೇಳ್ಬಾರ್ದು ಓಲೆ ಅಂತ ಹೇಳ್ತಾರೆ. ಸಣ್ಣ ನಿರ್ಮಾಪಕರಿಗೆ ವರಿ ಮಾಡ್ಕೊಂಡು ಮಾತಾಡ್ತಾ ಇರೋದು. ಅದರಿಂದ ನಾವು ಸರ್ಕಾರದ ಗಮನ ಇಟ್ಟಿದ್ದೀವಿ ಸರ್. ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಇದನ್ನು ಪುನರ್ ಪರಿಶೀಲನೆ ಮಾಡಿದರೆ ನಾವೆಲ್ಲ ಚಿತ್ರರಂಗ ಸಣ್ಣ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರಿಗೂ ಅವ್ರು ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಪತ್ರಿಕೆ ಕೊಟ್ಟು ಮುಗಿಸ್ತಾ ಇದ್ದೀನಿ ಸರ್. ಅಷ್ಟೇ ಈಗ ನೀವು ಕೂಡ ನಾವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಪ್ಲೀಸ್. ಥ್ಯಾಂಕ್ ಯು. ಸುಬ್ಬಣ್ಣ ಅವ್ರು ತುಂಬ ಗಂಟು ತೆಗೆಸಿದ್ರೆ ಒಳ್ಳೆದಾಯ್ತು. ಕೆಲವು ವಿಚಾರ ತಲೆಯಲ್ಲಿ ಹೋಯ್ತು. ಆಂಧ್ರ, ತಮಿಳುನಾಡು, ತೆಲಂಗಾಣ ರಾಜ್ಯಗಳಲ್ಲಿ ಮಾತ್ರ ನೀವು ಹೇಳಿದ ಟಿಕೆಟ್ನ ಇದ್ದಿದ್ದು. ನೀವು ಮೊನ್ನೆ ಯಾವುದೋ ಒಂದು ಸಿನಿಮಾ ಉಂಟಲ್ಲ, ಕಲ್ಕಿ 20,000 ಬಂದ. ಆ ಸಿನಿಮಾಕ್ಕೆ 6 ಶೋ ಮಾಡಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಡಬೇಕಾಗಿತ್ತು. ಮೊದಲನೇ ದಿವಸ 6 ಶೋ ಮಾಡಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕಾಪಿ ಇದೆ ನನ್ನ. ಆಯ್ತಾ? ಆಮೇಲೆ ಉಳಿದ 1 ವಾರಕ್ಕೆ 5 ಶೋ ಮಾಡಿ, ಉಳಿದಾಗ 4 ಶೋಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ. ಅಲ್ಲೆಲ್ಲ ಸರ್ಕಾರಿ ಆದೇಶಗಳಿದ್ದಾವೆ. 200 ರೂಪಾಯಿ ನೀವು ಅದೇನು ರೇಟ್ ಹೇಳಿದ್ರು. ಒಂದು ಪ್ರೀಮಿಯರ್ ಶೋಗೆ ಮಾತ್ರ 100 ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ಒಂದು ಪ್ರೀಮಿಯರ್ ಶೋಗೆ ಮಾತ್ರ. ಅದು ಸರ್ಕಾರದ ಆದೇಶಗಳು ಮತ್ತು ಈ ಇಂಡಸ್ಟ್ರಿಗಳು ಅಷ್ಟೇ ಸರಿಯಾಗೇ ಇದ್ದಾರೆ. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆರ್ಟಿಸ್ಟ್ಗಳಾಗಲಿ ಇದಾಗಲಿ ಮಾತ್ರಕ್ಕೆ ನಮ್ಮ ಮಾತೃ ಸಂಸ್ಥೆ ಅಂತ ಅಂತೀವಿ. ನಿನ್ನೆ ನಾನು ಯಾರೋ ಒಬ್ಬ ಗೆಳೆಯರು ಫೋನ್ ಮಾಡಿದ್ದೆ. ಕನ್ನಡ ಫಿಲ್ಮ್ ಚೇಂಬರ್ ಅಂತ ಒಂದಿದೆಯಲ್ಲ, ಒಬ್ಬರು ಗೆಳೆಯರು ಫೋನ್ ಮಾಡಿದ್ರು. ಏನು ವಿಷಯ ಕೇಳಿದೆ. ಇಲ್ಲ ಅದೇನೋ ನಮಗೆ ಯಾವುದೋ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಗೆಳೆಯರು ಸನ್ಮಾನ ಮಾಡ್ತಾರೆ. ಯಾರು ಅಂತ ನಾನು ಹೆಸರು ನಂಬರ್ಗಳು ಕೊಡಿ ಅಂತ ಅಂತಾರೆ. ಅದು ನೋಡಿದ್ರೆ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಅಲ್ಲಿ ಇದೆ. ಆಯ್ತಾ? ಅಂದರೆ ನೀವು ಮಾಡೋದು ಈ ಥರದ ಕಲೆಯನ್ನು ಸ್ವಲ್ಪ ಅದರೊಳಗೆ ತುಂಬ ನಿಮಗೆ ಅನುಕೂಲವಾಗಿರುವ ಒಂದು ಒಳ್ಳೆ ಅಂಶ ಇದೆ. ನಿಮಗೆ ಮುಗಿಸಿಲ್ಲ ಅನ್ನೋದು ಏನು ಅಂತಂದರೆ, ಅಧಿಕೃತವಾಗಿರುವ ಸಂಘಟನೆಗಳ ಮೂಲಕನೇ ಅವರು ಅದು ಮಂಡಳಿಗೆ ಹೋಗೋದು. ಅಂದರೆ ಯಾರ್ಯಾರಿಗೆ ಅನುಕೂಲ ಅಂದರೆ ನಿಮ್ಮ ಪ್ರೊಡ್ಯೂಸರ್ಗಳು, ಇನ್ನೊಬ್ಬರು ಮತ್ತೊಬ್ಬರು ಡ್ಯಾನ್ಸರ್ಸು, ಕಲಾವಿದರು, ಅದು ನಾಟಕದ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಅಧಿಕೃತ ಸಂಸ್ಥೆಯ ಮೂಲಕ ಅವರಿಂದ ಪರಿಚಯ ಪತ್ರ ತಗೊಂಡೇ ಅಲ್ಲಿ ಹೋಗಬೇಕೆ ಹೊರತು ಯಾರ್ಯಾರು ಹೋಗಿ ನಾನು ಕಾರ್ಮಿಕನು, ನಾನು ಡ್ಯಾನ್ಸ್ ಅಂತ ಹೇಳೋಕ್ಕಾಗಲ್ಲ. ಇದೇ ಪ್ರಸ್ತಾಪನೆ ಶಿವರಾಮ್ ಕಾರಂತರ ಕಮಿಟಿ ಅಂತ ಹೇಳಿದ್ದಾರೆ. ಆ ಅಂಶ ಇಲ್ಲ. ಅವರು ಯಾರೋ ಒಬ್ರು ಮಾಡ್ತಾರೆ, ಸಂತೋಷ. ಅವ್ರು ಇಲ್ಲಿಂದ ನಮ್ಮ ಸಂಘದಿಂದ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅವರು ಎಲ್ಲ ಕಲಾವಿದರು, ತಂತ್ರಜ್ಞರು, ವಿತರಕರು ಎಲ್ಲರೂ ಕೊಡುವಂಥ ಕೆಲಸ. ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ವಾಣಿಜ್ಯ ಮಂಡಳಿಗೆ ನಮ್ಮ 85 ಇತಿಹಾಸ ಇದೆ ಸರ್. ಈ ಸಂಸ್ಥೆನ ಕಟ್ಟಿರೋದು ಭಕ್ತವತ್ಸಲಮ್ಮು, ಝಲಂನಮ್ಮ ಶೆಟ್ಟಿ, CVL ಶಾಸ್ತ್ರಿ, ವೀರಸ್ವಾಮಿ ಅವರ ಕಟ್ಟಿದ ದೊಡ್ಡ ಸಂಸ್ಥೆ ಇದು. ಇನ್ಯಾರೋ ಒಬ್ಬ ಚಿಲ್ಟೆ ಪಲ್ಟೆ ಯಾರು ಮಾಡೋದ ಅಂದರೆ ನಾವು ಅವ್ರಿಗೆ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ನಡೆದ್ ನಾಟ್ ಆನ್ಸರ್ ಅಬೌಟ್ ಹಿಮ್ ಆಲ್ಸೋ. ಟೋಟ್ಲಿ ನೆಗ್ಲೆಕ್ಟೆಡ್ ಸರ್. ಅವ್ರು ಮಾತಾಡಿ ನಾವಿಲ್ಲಿ ಮಾತಾಡೋದು ಬೇಡ. ಇಲ್ಲ ಏನು ಹೆಚ್ಚಿಗೆ ಭಕ್ತವತ್ಸಲ ಹೇಳಿದೆ ಸರ್. ಸಿವಿಲ್ ಶಾಸ್ತ್ರಿ, ಭಕ್ತವತ್ಸಲ ಸರ್ ಮೇಲೆ ಕೆಳಗೆ ಆಗತ್ತೆ ಬಿಡಿ. ಎಲ್ಲ ನಿಮ್ಮದು ಸ್ಟ್ಯಾಟಿಸ್ಟಿಕ್ಸ್ ನಾನು ಪತ್ರಕರ್ತರ ಆಗ್ಬಿಡ್ತಿದ್ದೆ. ಅಷ್ಟು ಇಲ್ಲ ನಮಗೆ ಯಾರು ಇಲ್ಲ ಬಿಡಿ.
ನಿಮ್ಮ ಸಿಸ್ಟಮ್ಯಾಟಿಕ್ ಎಲ್ಲ ನಾನು 1974 ಹೇಳಿದೆ, ನನಗೆ ಕೇಳಿದ್ರೆ ನಾನು ಹೇಳ್ತಾ ಇರಲ್ಲ, ಖಂಡಿತ ನಾನು ಅದಕ್ಕೆ ಕಣ್ ತಿಳಿಸಿದೆ ಅಂತ ಹೇಳಿದೆ ನಿಮಗೆ. ಅದರಿಂದ ಈ ಸಂಸ್ಥೆಗೆ ಅದರೇ ಆದ ಘನತೆ ಗೌರವ ಇದೆ ಸರ್. ಈ ಘನತೆ ಗೌರವ ಕುಂದು ಬರುವಂಥವ್ರು ಯಾರೋ ಮಾಡಿದ್ರೆ ಅಂಥವ್ರಿಗೆ ನಾವೇನು ಮಾಡಬೇಕು, ನಮ್ಮದೇ ಆದ ಕಾನೂನು ಇದೆ, ಆ ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ, ಮುಂದೂ ಕೂಡ ತಗೊಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಾವು ಕೂಡ ಈ ವಾಣಿಜ್ಯ ಮಂಡಳಿಗೆ ಯಾರಾದ್ರು ಘನತೆ ಗೌರವ ಬಂದಾಗ ಇವರಪ್ಪ ಒಂದು ನಿಮಿಷ ಮಾತಾಡುವಂಥ ಕೆಲಸ ಮಾಡಿ ಅಂತ ಕೇಳ್ಕೊಂತೀವಿ ಸರ್. ನಮಗೆ ಕಳಕಳಿಂದ ಕೈ ಮೇಲೆ ಕೇಳ್ಕೊಂತೀವಿ. ಹುಡ್ತಾ ಇದ್ದಾವೆ, ಅವ್ರಿಗೆ ತುಳಿಬೇಕು ಅಂದರೆ ಅಂಥವ್ರು ಎಂಕರೇಜ್ ಮಾಡಬೇಡಿ. ಈಗ ಅವ್ರು ಏನು ಮಾಡ್ತಾರೆ, ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಅವರಿಗೆ ವೈಭವೀಕರಣ ಮಾಡೋ ಕೆಲಸ ದಯವಿಟ್ಟು ಸದ್ಯಕ್ಕೆ ಇದನ್ನು ಮಾತು ಸಂಸ್ಥೆ ಯಾವತ್ತೂ ಯಾವಾಗಲೂ ನಮ್ಮ ಮಾಧ್ಯಮದವರಿಗೆ ಎಲೆಕ್ಟ್ರಾನಿಕ್ ಗೌರವ ಕೊಟ್ಟಿವಿ ಸರ್. ನಾವೇ ನನ್ನ ನಾಲೆಡ್ಜ್ ಪ್ರಕಾರ ನೆವರ್ ಡಿಸ್ಪೆಕ್ಟ್ ಎನಿಬಡಿ ಸರ್. ನಾವು ಯಾವತ್ತೂ ಗೌರವ ಕೊಡ್ತೀವಿ. ತಾವು ಕೂಡ ಪಾರ್ಟ್ ಆಫ್ ದಿ ವಾಣಿಜ್ಯ ಮಂಡಳಿ, ನಮ್ಮ ಕುಟುಂಬದ ತಾವು ಕೂಡ ಒಬ್ಬರು. ಅದರಿಂದ ತಾವು ನಮ್ಮ ಅಂಥವ್ರು ಬಂದಾಗ ದಯವಿಟ್ಟು ಅವ್ರು ಬಂದು ಬಂದು ಹೇಳ್ತಾರೆ, ನಾನು ಮನೆ ಯಾವುದೋ ಸಣ್ಣ ಇನ್ಸಿಡೆಂಟು ಲಾಸ್ಟಿಗೆ ಏನಾಯಿತು, ಅವನೇ ಕಳ್ಳ ಅಂತ ನಿಮಗೆ ಗೊತ್ತಾಯಿತು. ನಾವು ಮರ್ಯಾದೆ ಹೋಗುತ್ತೆ ಅಂತೇಳಿ ಅವಾಯ್ಡ್ ಮಾಡಿದ್ವಿ ಯಾವುದೊಂದು ವಿಚಾರಕ್ಕೆ. ಆಮೇಲೆ ಎಲ್ಲ ಕಳ್ಕೊಂಡು ಕೊನೆ ಏನು ಮಾಡಿದ್ವಿ, ಅಲ್ಟಿಮೇಟ್ಲಿ ಪನಿಷ್ಮೆಂಟ್ ಆದ್ವಿ ಉಂಟು ಹಿಮ್ ಓನ್ಲಿ ಅಲ್ವಾ, ಬೇಡ ಅಂತ ನಾವು ಅದು ಅಂಥ ಸಂದರ್ಭ ಬಂದಾಗ ನಮಗೆ ಫೋನ್ ಮಾಡಿ ಹೇಳಿ, ಎನಿ ಟೈಮ್ 24 hours ಅಲ್ಲಿ ಗಿವ್ ದಿ ಕ್ಲಾರಿಫಿಕೇಶನ್ ವಿತೌಟ್ ಟೇಕಿಂಗ್ ಕ್ಲಾರಿಫಿಕೇಶನ್. ಸಡನ್ನಾಗಿ ಹೇಳ್ಬಿಟ್ರೆ ಅವ್ರು ಲೀಡರ್ ಆಗ್ಬಿಡ್ತಾರೆ ಸರ್. ಅವ್ರಿಗೇನೋ ಲೀಡರ್ ಆಗಬೇಕು. ನನಗೆ ಸುರೇಶ್ನ ಬೈತಾ ಇದ್ದರೆ ನಾನು ಅವ್ರಿಗೆ ಕಾಮೆಂಟ್ ಮಾಡಿದ್ರೆ ದೇ ವಿಲ್ ಬಿಕಮ್ ಲೀಡರ್. ನನಗೆ ನಮ್ಮ ಲೋಕಿಗೆ ಚೆನ್ನಾಗಿ ಗೊತ್ತಿದೆ ಸಾಬ್ರಿಗೆ ಅಲ್ವಾ. ನಿಮಗೆ ನಾನು ಅದಕ್ಕೆ ಉತ್ತರನೇ ಕೊಡಲ್ಲ, ನನಗೆ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಅಂದ್ಬಿಡ್ತೀನಿ. ನಮ್ಮ ಸೋಷಿಯಲ್ ಮೀಡಿಯಾ ನೋಡೋದೇ ಇಲ್ಲ ನಾನು. ಅದರಿಂದ ಮತ್ತೊಮ್ಮೆ ನಿಮಗೆಲ್ಲ ಒಂದನೇ ಹೇಳ್ತಾ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ವಾಣಿಜ್ಯ ಮಂಡಳಿ ಅವ್ರ ಕುಟುಂಬ, ನಮ್ಮ ಕುಟುಂಬ ಇದ್ದಂಗೆ ನೀವು, ನಮ್ಮ ಕುಟುಂಬಕ್ಕೆ ಗೌರವ ಬಂದಾಗ ತಾವು ಕೂಡ ನಮ್ಮ ಜೊತೆಗೆ ಇರ್ತೀರ ಅಂತ ನಮ್ಮ ಇವತ್ತು ಪತ್ರಿಕೆ ಕೊಟ್ಟು ಕ್ಲೋಸ್ ಮಾಡಿ ಸರ್. ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ಸರ್ ತಮಗೆ. ತಾವು ಹೇಳಿದ್ರಿ ಆ ಅಮೆಂಡ್ಮೆಂಟಲ್ಲಿ 17 ಪೇಜಿನ ಅಮೆಂಡ್ಮೆಂಟಲ್ಲಿ ಅಂದರೆ ಏನು ಬಿಲ್ ಪಾಸ್ ಮಾಡಿದ್ದಾರೆ ಅದರಲ್ಲಿ ಎಲ್ಲ ವರ್ಗದ ಅಂದರೆ ಡೊಳ್ಳು ಕುಣಿತ ಆಗಿರ್ಬೋದು, ಇನ್ನೊಂದು ನಾಟಕ ಇದಾಗಿರ್ಬೋದು, ಅಲ್ಲ ಅವ್ರಿಗೂ ಕೂಡ ಅದರಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡಿದರೆ ನನ್ನ ಹತ್ರ ಆ ಕಾಪಿ ಇದೆ. ಆದರೆ ಚಿತ್ರರಂಗದಿಂದ ಬರ್ತಕ್ಕಂತಹ ಒಂದು ರೆವಿನ್ಯೂ ಇಂದ ಅವ್ರಿಗೆಲ್ಲ ಕೊಡಲಿಕ್ಕೆ ಅದು ಬರೀ ಗೆಜೆಟ್ ಬರಲಿ ಬಿಡಿ ಸರ್, ಇನ್ನೂ ಬಂದಿಲ್ಲ. ಅದು ಓಪನ್ ಹಿಂಗೆಲ್ಲ ಮಾಡಿ ಬಗೆಹರಿಸಕ್ಕೆ ಅದು ಬೇರೆ ರೀತಿಯಲ್ಲೇ ಮಾಡ್ತೀವಿ. ಒಳ್ಳೆ ತಂದಿಲ್ಲ ಮಾಡಿ ಕ್ಲೋಸ್ ಮಾಡ್ತೀವಿ ಬಿಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.